ರಾಣೆಬೆನ್ನೂರು ರಾಜ ಅಪ್ಪಟ ಅಭಿಮಾನಿಗಳು ಇಲ್ಲಿ ಬಂದಾರ. ದುಡ್ಡು ಕೊಟ್ಟದಕ್ಕ ಬಡ್ಡಿ ಹೊಂಡಂಗಿಲ್ಲ. ಏನು ಎಮ್ಮೆ ಹಂಗ ಹಿಂಡುದಲ್ಲ ಕೋಣಂಗ ಹಾರೋದಲ್ಲ ಹೇಳ್ತೇನ್ರಿ. ಹತ್ತೆ ಮುಟ್ಟಿಸ್ಕೋಬೇಕ. ಸರಿ ಸರಿ ಸರಿ. ಅಂದ್ರೆ ಈಗ ನಿಮ್ಮೊಂದು ಹುಚ್ಚು ಮಾಡದ್ನಂದ್ರ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ 2 ಎಕರೆ ಹೊಲ ಮಾರೋದು ಬರ್ತದೆ. ಅಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಫುಡ್ ಏನೈತಿ ನಾರ್ಮಲ್ ಫುಡ್. ಆದ್ರೆ ಇದ್ರ ಮೂಲ ಗುಣ ನೀವು ಬೇಟೆ ಆಡೋದಂತ ಹೇಳ್ತೀರಿ. ಸರಿ ಸರಿ. ನಮಸ್ಕಾರ ಕರ್ನಾಟಕ. ನಾವು ಬಂದವಿ ಧಾರವಾಡಕ ಕೃಷಿ ಮೇಳ ನೋಡಕ, ಜೊತೆಗೆ ನಿಮ್ಗೂ ತೋರ್ಸಾಕ. ಬರ್ರಿ, ಕೃಷಿ ಮೇಳದಾಗ ಏನೇನೈತೆ ಎಲ್ಲ ನೋಡಕ ರೆಡಿ ಆಗಿರ. ಬರ್ರಿ. ನೋಡ್ರಿ, ಜನ ಅಂದ್ರೆ ಜನ. ಕೃಷಿ ಮೇಳ 2025 ಭಾಳ ಅಂದ್ರೆ ಭಾಳ ಜನ ಬಂದಾರ. ಈ ಥರ ಬರ್ಬೇಕು ನಾಯನ ನಾವು. ಸೊ ಕೃಷಿ ಮೇಳಕ್ಕೆ ಬರೋದು ಹೋಗೋದು ಅಷ್ಟಲ್ಲ, ಕೃಷಿ ಮೇಳದಿಂದ ತಿಳ್ಕೊಬೇಕು, ತಿಳಿಸ್ಬೇಕು. ಕೃಷಿ ಒಳಗೆ ಒಂದು ಬದಲಾವಣೆ ಆಗಬೇಕು, ಕೃಷಿ ಉತ್ಪನ್ನಗಳಿಗೆ ಒಂದು ಒಳ್ಳೆ ಬೆಲೆ ಸಿಗ್ಬೇಕು. ಅದಾದ್ರೆ ಕೃಷಿ ಒಳಗೆ ಒಂದು ಸಾಧನೆ ಆದಂಗೆ. ಕೃಷಿ ಮೇಳದಿಂದ ಇದೊಂದಾದ್ರೂ ಒಂದು ಉಪಯೋಗ ಆಗಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕು. ಯುವಕರಿಂದ ಹಿಡಿದು ಎಲ್ಲರೂ ತಿಳ್ಕೊಬೇಕು. ಒಳ್ಳೆ ಒಳ್ಳೆ ಹೊಸ ಹೊಸ ಬದಲಾವಣೆಗಳಾಗಬೇಕು. ನೋಡ್ರಿ, ಇದು ಇವತ್ತಿನ ಕೃಷಿ ಮೇಳ ಅಂತಂದ್ರೆ ಯಾವ್ದಂದ್ರೆ ಇವತ್ತು 14 ತಾರೀಕು. ಸೊ 13, 14, 15, 16 4 ದಿನ ಕೃಷಿ ಮೇಳ ಇರುತ್ತೆ. ಸೊ ನಾವು ಬಂದಿದ್ದು 14ನೇ ತಾರೀಕು ರವಿವಾರದ ಕೃಷಿ ಮೇಳಕ್ಕೆ. ನೋಡ್ರಿ, ಇಲ್ಲಿ ಜಾನುವಾರು ಪ್ರದರ್ಶನ ಐತಿ ಧಾರವಾಡ ಕೃಷಿ ಮೇಳದೊಳಗೆ. ಇಲ್ಲೇ ಧಾರವಾಡ ಕೃಷಿ ಮೇಳದೊಳಗೆ ನಮ್ಮ ರಾಣೆಬೆನ್ನೂರಿನ ಅವ್ರು ನಿಮ್ಮ ಚಳಗೇರಿಯ ಯುವಕರ ಸಿಕ್ಕಾರ. ಇಲ್ಲೇ ಕೃಷಿ ಮೇಳಕ್ಕೆ ಬಂದಂಥ ಕಾರಣ ಅವ್ರು ಹೇಳ್ತಾರಂತ. ಸೊ ಕೇಳಿಸ್ಕೊರಿ, ಕಾರಣ ಏನ್ರಿ ನೀವು ಕೃಷಿ ಮೇಳಕ್ಕೆ ಬಂದಂಥ ಕಾರಣ? ಸರ್, ಕೃಷಿ ಮೇಳ ಅನ್ನೋದು ಒಂದು ಕೃಷಿಕರ ಹಬ್ಬ. ಇದು ವರ್ಷಕ್ಕೊಮ್ಮೆ ಬರೋದು. ಇಲ್ಲೆಲ್ಲ ಕೃಷಿ ರೈತರ ಜಾತ್ರೆ ಇದೆ. ಇಲ್ಲೆಲ್ಲ ಕೃಷಿ ಸಂಬಂಧಪಟ್ಟಂಗೆ ಎಲ್ಲ ವಿಷಯಗಳು ಇರ್ತವೆ. ಅದನ್ನ ನೋಡಿ ನಾವು ಖುಷಿ ಪಡಕ್ಕೆ ಬರ್ತೇವೆ. ಈ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜಾನುವಾರುಗಳ ಸಾಕಾಣಿಕೆ ಎಲ್ಲ ಸಾಕಾಣಿಕೆಗಳು ಇರ್ತಾವೆ. ಅದು ನೋಡಿ ನಾವು ತಿಳ್ಕೊಳಕ್ಕೆ ಬಂದಿರ್ತೇವೆ. ಪ್ರತಿ ವರ್ಷನೂ ಬರ್ತೇವೆ ಸರ್. ಈ ವರ್ಷ ಅದೇ ಥರ ಬಂದಿದ್ದೀವಿ. ನಾಟಿ ಮಾಡಕ ಮಿಷನ್ ನೋಡಕ ಅಂತ ಬಂದಿದ್ವಿ. ಒಡ್ಡಕ ಅಂತ ಒಡ್ಡ ಇದಕ್ಕೆ ಇದು ಮಾಡ್ತಾರಲ್ಲ, ಕೃಷಿ ಉಪಕರಣಗಳು ಹೊಸ ಹೊಸ ಯಂತ್ರಗಳು ಬಂದಿರ್ತಾವು. ನೋಡಿ ನಾವು ತಗೊಳ್ಳೋಣ, ತಿಳ್ಕೊಳ್ಳೋಣ ಅಂತ. ಸರಿ ಸರಿ. ಈಗ ಮತ್ತೆ ಕೃಷಿ ಮೇಳಕ್ಕೆ ಬರ್ತೇನೆ ಬರಾಕ್ ಒಂದು ಕಾರಣ ಹೇಳೋದಾದ್ರೆ ಅವ್ರಿಗೆ ಎಲ್ಲ ಚೆನ್ನಾಗಿದೆ. ಅವ್ರಿಗೆ ಬೇಕಾದಂತ ಉಪಕರಣಗಳು ಎಲ್ಲವೂ ಸಿಗ್ತಾವು. ನೋಡ್ರಿ, ಅವ್ರಿಗೆ ನಮ್ಮ ಹೋರಿ ಹಬ್ಬದ ಅಭಿಮಾನಿಗಳು, ರಾಣೆಬೆನ್ನೂರು ರಾಜ ಅಪ್ಪಟ ಅಭಿಮಾನಿಗಳು ಇಲ್ಲಿ ಬಂದಾರ. ಕಿಲಾರಿ ತಳಿಯ ಎತ್ತುಗಳ ಗುಣಲಕ್ಷಣಗಳಂತ ಹಾಕ್ಯಾರ. ಇಲ್ಲೇ ಕಿಲಾರಿ ತಳಿಗಳಂತೀವು. ಸೊ ಎಲ್ಲ ರೀತಿಯ ಎತ್ತುಗಳನ್ನ ಇಲ್ಲೇ ನಿಲ್ಲಿಸಿ ನಿಮ್ಗೆ ಪ್ರದರ್ಶನಕ್ಕಂತ ಇಟ್ಟಾರ. ಸೊ ಇವತ್ತು ಗದ್ಲು ಭಾಳ ಐತ್ರಿ, ಅಂದ್ರೆ ರವಿವಾರ ಆಗಿರೋ ಕಾರಣ ಇವತ್ತು ಗದ್ಲು ಭಾಳ ಐತಿ. ಎಲ್ಲ ಎತ್ತುಗಳನ್ನು ಕ್ಲಿಯರ್ ಆಗಿ ನೋಡೋಕ್ಕಾಗಲ್ಲ, ಕೈಲಾದಷ್ಟು ತೋರಿಸ್ತೀವಿ, ನೋಡ್ಕೊರಿ. ಇದೇನಾಯ್ತಲ್ಲ ಕಿಲಾರಿ ತಳಿ ಎತ್ತುಗಳ ಗುಣಲಕ್ಷಣಗಳು ಅಂತ ನೋಡ್ರಿ. ಕಿಲಾರಿ ತಳಿಗಳಿವೆಲ್ಲ ಇಲ್ಲಿ ನೋಡತ್ತಿರೋದು ನೀವು. ತಾರ್ಪಾಕರ್ ಎತ್ತುಗಳಂತ. ಇದು ಡಿಫ್ರೆಂಟ್ ಕಲರ್ ಐತಿ. ಇದು ತೋರಿಸಿದ್ದು ಹಾಕ್ಯಾರಲ್ಲ ಹಳ್ಳಿಕಾರ್ ಎತ್ತು. ಡಿಫ್ರೆಂಟ್ ಕಲರ್ ಐತಿ. ಏನು ಕಲರ್ ಮಾಡಿದಾರೋ ಏನು ಹಿಂಗೈತದ? ಹಳ್ಳಿಕಾರ್ ತಳಿ ಎತ್ತುಗಳನ್ನು ಒಂದು ಕಡೆ ನಿಲ್ಲಿಸ್ಬಿಟ್ರ. ಅದ್ರೊಳಗೆ ಒಂದು ಬೇರೆ ಬೇರೆ ಗುಣಲಕ್ಷಣಗಳು ಹೊಂದಿದ್ದು ಒಂದು ಡಿಫ್ರೆಂಟ್ ಟೈಪ್ಸ್ ಮಾಡ್ತಾರೆ. ಅದನ್ನ ನೋಡ್ಬೋದು ನೀವು. ಅದನ್ನ ಇದೇನು ನೋಡತ್ತೀರಿ ನೀವು? ದೇವನಿ ತಳಿ ಅಂತ ನೋಡ್ರಿ. ಕಂಡು ಬರುವ ಪ್ರದೇಶ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದ ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹಾಗೂ ಮಹಾರಾಷ್ಟ್ರ ರಾಜ್ಯದ ಲಾತೂರ್, ಬನ್ಮಾಲಾತಲ್, ಫರಾಬಣಿ, ಸಾಂಗ್ಲಿ ಮತ್ತು ಸೋಲಾಪುರ ಜಿಲ್ಲೆಗಳಲ್ಲಿ ಕಂಡು ಬರ್ತಾವಂತೀವಿ. ಇದೇನಪ್ಪ ಅಂತಂದ್ರೆ ದೇವನಿ ತಳಿ ಅಂತ ನೋಡ್ರಿ. ಇದು ಒಂಥರ ಡಿಫ್ರೆಂಟ್ ಆಗೈತಿ. ನಾವು ಜರ್ಸಿ ಟೈಪ್ ನೋಡ್ತೇವಲ್ಲ ಆ ಟೈಪ್ ಕಾಣತೈತಿ. ಇದು ಈ ಕಡೆ ಒಂದೈತಿ ನೋಡ್ರಿ. ನಾವೇನು ಇದ್ರ ತುಪ್ಪಕ್ಕೆ ಭಾಳ ವ್ಯಾಲ್ಯೂ ಐತೆ ಅಂತ ಕೇಳಿ ಬರ್ತೇವೆ. ಅವು ಗೀರ್ ತಳಿ ಅಂತ ನೋಡ್ರಿ. ಇದು ಗೀರ್ ತಳಿಯ ಹೋರಿಗಳಿವು. ನಿಮ್ಮ ಆಕಳುಗಳನ್ನ ಸಾಕಿರ್ತೀರಿ, ಆಕಳುಗಳನ್ನ ನೋಡಿರ್ತೀರಿ. ಇದೇನೈತಲ್ಲ ಗೀರ್ ತಳಿಯ ಹೋರಿ ಎತ್ತುಗಳಂತ ಏನ್ ಹೇಳ್ತೀವಿ, ಗೀರ್ ತಳಿ ಇವು. ಆ ಕಡೆ ಒಂದೈತಿ ನೋಡ್ರಿ ತಾರ್ಪಾಕರ್ ಅಂತ ಐತಿ ನೋಡ್ರಿ. ಲಾಸ್ಟ್ ಒಂದು ತಾರ್ಪಾಕರ್ ತಳಿ ಅಂತ ನೋಡ್ರಿ. ಅವು ಒಂಥರ ಡಿಫ್ರೆಂಟ್ ಆಗಿ ಒಂದೇ ತರ ಕಾಣ್ತಾವ ಇವು. ಅದ್ರ ಸಂಬಂಧ ಈ ಕಡೆ ಒಂದ್ ಸೈಡ್ ಇಟ್ಟಾರ. ಅವು ಏನು ಹಳ್ಳಿಕಾರ್ ತಳಿಗಳು ಅಂದವು ಆ ಕಡೆ ಒಂದ್ ಸೈಡ್ ಇಟ್ಟಾರ. ನೋಡ್ರಿ, ಜನ ಅಂದ್ರೆ ಭಯಂಕರ ಜನ ಐತಿ. ಇವತ್ತು ರವಿವಾರ ಐತಿ, ಎಲ್ಲರೂ ಫ್ರೀ ಇರೋದ್ರಿಂದ ಕೃಷಿ ಮೇಳ ವರ್ಷಕ್ಕೊಮ್ಮೆ 4 ದಿನ ಆಗೋದ್ರಿಂದ ಎಲ್ಲರೂ ನೋಡ್ಬೇಕಂದ್ರೆ ತಿಳ್ಕೊಬೇಕಂದ್ರೆ. ನಮಸ್ಕಾರ ಸ್ನೇಹಿತರೆ, ಇದು ಒಂದು ಬಾಗಲಕೋಟೆ ಜಿಲ್ಲೆ ಮುಧೋಳದು. ಮುಧೋಳದು ಒಂದು ಕರ್ನಾಟಕದ ಹಿರಿಮೆಯ ತಳಿ ಅಂತ ಹೇಳ್ತೇವೆ ನಾವು ಇದನ್ನ. ಇದು ಮಿಲಿಟರಿಗೂ ಸಹಿತ ಇದನ್ನ ಯೂಸ್ ಮಾಡ್ಕೊಳತ್ತಾರೆ. ಈಗ ನೀವು ನೋಡ್ತಾ ಇರ್ತೀರಿ, ಇದು ರನ್ನಿಂಗ್ ಒಳಗೆ ಭಾಳ ಒಂದು ವೇಗವಾಗಿ ಓಡುವಂಥ ಒಂದು
ನಾಯಿಗಳ ತಳಿಗಳಲ್ಲಿ ಒಂದು ಅತಿ ವೇಗವಾಗಿ ಓಡುವಂತ ಒಂದು ನಾಯಿ. ಅದು ಆ ತಳಿಯ ಬಗ್ಗೆ ಅಂದ್ರೆ ಇಲ್ಲಿ ಮುಧೋಳ ತಳಿ ಶ್ವಾನ ಬೆಳೆದು ಬಂದ ಕರ್ನಾಟಕದ ಹಿರಿಮೆ ದಾರಿ ಅಂತ ಅದೆಲ್ಲ ಹಾಕಿದಾರೆ. ಅವ್ರ ಹತ್ರ ಕೇಳೇನ್ರಿ, ಈಗೇನ ಇನ್ಫಾರ್ಮೇಶನ್ ಕೊಡಕಂತ ಏನು ಕೃಷಿ ಮೇಳಕ್ಕೆ ಬಂದಾರಲ್ಲ ಆ ಸರ್ ಹತ್ರ ಕೇಳೇನ್ರಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಲೋಕೇಶ್ ಅಂತ ಸರ್. ನಾವು ಮುಧೋಳ ತಾಲೂಕು ತಿಮ್ಮಾಪುರದಿಂದ ಕೃಷಿ ಮೇಳಕ್ಕೆ ತೊಗೊಂಬಂದಿವ್ರಿ ನಾಯಿಗಳು. 4 ನಾಯಿ ತೊಗೊಂಬಂದಿವ್ರಿ ನಾವು. ಇದು ಹಂಟಿಂಗ್ ಡಾಗ್ ರೀ. ಇದು ಮನೆಯವ್ರಿಗೂ ಸಾಕ್ಬೋದು, ಹೊಳೆ ಹೊಲ್ದಾಗೂ ಸಾಕ್ಬೋದು, ಎಲ್ಲಾ ತರ ಯೂಸ್ ರೀ. ಇದ್ರದ್ದು ಫುಡ್ ಏನೈತಿ ನಾರ್ಮಲ್ ಫುಡ್. ಆದ್ರೆ ಇದ್ರ ಮೂಲ ಗುಣ ನೀವು ಬೇಟೆ ಆಡೋದಂತ ಹೇಳ್ತೀರಿ. ಸರಿ ಸರಿ. ಒಳ್ಳೆ ಇದು ನಾರ್ಮಲ್ ಫುಡ್ ರೀ. ಏನ ರಾಯಲ್ ಕೆನಾಲ್ ಪೆಡಿಗ್ರಿ ಬೇಕನ್ನಾಗಲ್ಲ, ಏನಿಲ್ಲ. ನಾವು ಚಪಾತಿ ಹಾಕ್ಲಿ, ರೊಟ್ಟಿ ಹಾಕ್ಲಿ, ಏನ್ ಬೇಕಾದಾಗ್ಲಿ. ನಾವು ನಮ್ಮ ಮನೆಯೊಳಗೆ ಜಾತಿ ನಾಯಿಗಳು ನಾರ್ಮಲ್ ಫುಡ್. ಸರಿ ಸರಿ. ಮುಂದ ಈಗ ನಾವು ಮರಿಗಳು ಒಂದ್ ಮರಿ 12,000 ರೂಪಾಯಿ ಮರಿ ಕೊಡ್ತೀವ್ರಿ. ಸರಿ. ಅಂದ್ರೆ ಮರಿ ಅಂದ್ರೆ ಎಷ್ಟು ವಯಸ್ಸಿಂದ ಇರ್ಬೋದ್ರಿ? 45 ದಿವಸದ ಮರಿ ಕೊಡ್ತೀವಿ. ಹುಟ್ಟಿ 45 ದಿವಸಕ್ಕೆ ಮರಿ ಮಾರಾಟ. ಒಳ್ಳೆ ವ್ಯಾಕ್ಸಿನೇಷನ್ ಮಾಡಿ ಕೊಡ್ತೀವಿ. ಸರಿ. ಅಂದ್ರೆ ವ್ಯಾಕ್ಸಿನೇಷನ್ ಈಗ ಬೇರೆ ಕೆಲವೊಂದಿಷ್ಟು ನಾಯಿಗಳು ನೋಡಿದಾಗ ಆ ವ್ಯಾಕ್ಸಿನೇಷನ್ ಪದ್ಧತಿ ಬೇರೆ ಇರ್ತಾವ್ರಿ. ಇದಕ್ಕೆ ಯಾವ ರೀತಿ ಅಂದ್ರೆ ವರ್ಷಕ್ಕೆ ಹೆಸರು ವ್ಯಾಕ್ಸಿನೇಷನ್ ಮಾಡಿಸೋದು? ಇದಕ್ಕೆ ವರ್ಷಕ್ಕೆ ABG ಅಂತೇಳಿ ಒಂದ್ ಬರ್ತೈತ್ರಿ. ಒಳ್ಳೆ ಈಗ ಸಣ್ಣ ಮರಿ ಇದ್ದ ಪಪ್ಪಿ DP ಒಂದ ಹಾಕಿ ಕೊಡ್ತೀವಿ. ಸೆಕೆಂಡ್ ಡೋಸ್, ಥರ್ಡ್ ಡೋಸ್. ಅಂದ್ರೆ ಈ ತರ ಎಲ್ಲ ಸರ್ವಿಸ್ ನಿಮಗೆ ಕೊಡ್ತೀವಿ. ಅವ್ರಿಗೆ ಯಾರು ತಗೊಂಡಿರ್ತಾರೆ ನಿಮ್ಮ ಅವ್ರ ಹತ್ರ ಕೊಡ್ತೀವಿ. ಈಗ ದೊಡ್ಡ ನಾಯಿಗಳು ನಮ್ಗೆ ಸಣ್ಣ ನಾಯಿಗಳು ಬೇಡ, ದೊಡ್ಡ ನಾಯಿಗಳು ಬೇಕಂದ್ರೆ ಯಾವ ದೊಡ್ಡ ನಾಯಿ ನಾವು ಸೇಲ್ ಮಾಡಂಗಿಲ್ಲ. ಸೇಲ್ ಮಾಡೋದಿಲ್ಲ. ದೊಡ್ಡ ನಾಯಿಗಳು ನಂಬೋದಿಲ್ಲ ಅಂತ ನಂಬೋದಿಲ್ರಿ. ನಾವು ದೊಡ್ಡ ನಾಯಿ ಸೇಲ್ ಮಾಡೋ ಇದನ್ನ ಇಟ್ಟಿಲ್ಲ. ಸರಿ. ಅಂದ್ರೆ ನಿಮ್ಗೆ ನಾಯಿ ಬಗ್ಗೆ ಈಗ ಈ ತಳಿ ಬಗ್ಗೆ ಈಗ ಮುಧೋಳ ಅಂತ ಬಂದ್ರೆ ಬಹಳ ಹಳೆ ತಳಿ. ನಿಮ್ಗೆ ಯಾವಾಗಿಂದ ಪರಿಚಯ? ನಿಮ್ಗೆ ನಮಗ 14 ವರ್ಷದಿಂದ ನಮ್ಮದು ಅಲ್ಲಿ ಗೌರ್ಮೆಂಟ್ ಸೆಂಟರ್ನ್ಯಾಗ ಸ್ಟಾರ್ಟ್ ಮಾಡಿ. ಇದು ಗೌರ್ಮೆಂಟ್ ಇಂದ ನಿಮ್ಗೆ ಇಲ್ಲಿ ಶೋ ಮಾಡಕ್ ಸರಿ ಸರಿ. ಇಲ್ಲಿ ಯಾವ ರೀತಿ ಅಂದ್ರೆ ಈಗ ನೀವು ಬಂದು ಮಾಹಿತಿ ಕೇಳ್ತಾರ, ಇವ್ರಿಗೆ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದು? ನಿಮ್ಗೆ ಏನಾದ್ರು ಶೇರ್ ಮಾಡೋದು? ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿವ್ರಿ. 1000 ಮಂದಿ, ಸುಮಾರು ಒಂದು 400-500 ಜನ ಕಾಂಟ್ಯಾಕ್ಟ್ ನಂಬರ್. ನಿಮ್ಗೆ ಈಗ ಏನಾದ್ರು ನಮ್ಗೆ ಚಾನಲ್ ಮುಖಾಂತರ ಈ ವೀಕ್ಷಕರಿಗೆ ಹೇಳೋದಾದ್ರೆ ಮೊಬೈಲ್ ನಂಬರ್ ಹೇಳ್ಬೋದಾ? ಹೇಳ್ಬೋದ್ರಿ. ನಂಬರ್ ಇದೆ, ಮೊಬೈಲ್ ನಂಬರ್ ನೀವು ಹೇಳ್ಬಿಟ್ರಿ. 79 75 05 95 22 7975059522 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ನಾಯಿ ಏನಾದ್ರು ಬೇಕಾದ್ರೆ ಅಥವಾ ಅದು ವ್ಯಾಕ್ಸಿನೇಷನ್ ಇವು 45 ದಿನಕ್ಕೆ ಮಾರಾಟ ಮಾಡ್ತಾರಂತ. ನಿಮ್ಗೆ ಏನಾದ್ರು ನಿಮ್ಗೆ ಸರ್ವಿಸ್ ಬೇಕಾದ್ರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆಲ್ಲ ಒದಗಿಸ್ಕೊಡ್ತಾರೆ ಅಂತ ಹೇಳ್ಯಾರ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ನಮ್ಗೆ ಮಾಹಿತಿ ನೀಡಿದೆ. 2025 ಒಂದು ಕೃಷಿ ಸಮ್ಮೇಳನ ಏನೈತಿ, ಆ ಕೃಷಿ ಸಮ್ಮೇಳನದೊಳಗೆ ನೀವು ಜಾನುವಾರುಗಳ ಜೊತೆಗೆ ಒಂದು ಬಲಾಢ್ಯವಾಗಿರುವಂಥ ಒಂದು ಕುದುರೆಯನ್ನು ಸಹ ಕಾಣ್ಬೋದು. ಆ ಕುದುರೆ ಮಾಲೀಕರು ಇಲ್ಲೇ ಅದಾರ. ಆ ಕುದುರೆ ಬಗ್ಗೆ ನಮಗೂ ಸಹ ಗೊತ್ತಿಲ್ಲ, ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಅಜ್ಜ ನಮಸ್ಕಾರ ರೀ. ನಮಸ್ತೆ. ನಿಮ್ಮ ಹೆಸರು ರೀ? ತಲವಾಯಿ, MB ತಲವಾಯಿ ಅಂತೇಳಿ. ಸರ್ ನೀವು ಮೂಲತಃ ಯಾವ ಊರು ರೀ? ಹುಬ್ಬಳ್ಳಿಯವರು. ಹುಬ್ಬಳ್ಳಿಯವರು. ಸರ್ ಇದು ಯಾವ ತರ ಕುದುರೆ? ಇದ್ರ ಹೆಸರೇನು? ಇದು ಕಾಟೆವಾಡಿ ಜಾತಿ ಇದ್ರಿ. ಇದಕ್ಕೆ ಈ ಕಲರ್ಗೆ ನುಕ್ರ ಅಂತಾರ. ಆಚೆ ಕಡೆ ಐತಲ್ಲ ಅದಕ್ಕೆ ಸಂಜಾಬ್ ಅಂತಾರ. ಅದು ಮೇವಾಡ್ ಕುದುರೆ, ಮೇವಾಡ್ ಹಾರ್ಸ್. ಸರಿ ಸರಿ ಸರಿ. ಕೇಳಿದ್ವಿ, ಪ್ರತಾಪ್ ಸಿಂಹ ಕೇಳಿದ್ವಿ. ಆ ಜಾತಿ. ಇದು ಕಾಟೆವಾಡಿ ಕುದುರೆ ನಡಿಗೆ ಬಾರಿ ಚಂದ ಅಂತ ಹೇಳ್ತಾರಲ್ಲ, ಆ ಕುದುರೆ ಇದು ಕಾಟೆವಾಡಿ ಜಾತಿ. ಕಾಟೆವಾಡಿ. ಸರಿ ಸರಿ. ಈ ಮನುಷ್ಯನ 4 ಭಾಗ ಮಾಡ್ತಾರ. ಓಕೆ ರೀ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಕೆಲಸ ಮಾಡೋ ಶೂದ್ರ ಒಬ್ಬನ ಉಗಿದವ್ರ ಮಂತ್ರ ಹೇಳಿ ರೊಕ್ಕ ಇಸ್ಕೊಂತಾರ. ಸರಿ ಸರ್. ಹೌದಲ್ಲ ರೀ? ಹಂಗ ನೋಡಕ್ ಚಂದ. ಇದಂದ್ರೆ ಈಗ ಎಲ್ಲರೂ ಮಾಡ್ತಾರೋ ಅಥವಾ ಪ್ಯಾಷನ್ ಇದ್ದಾರೋ? ಅಂದ್ರೆ ಪ್ಯಾಷನ್ ಆಗಿ ಮಾಡ್ತಾರ ಅಂತಾರೆ. ಇದು ಚೌಕ್ಸೆ ಬಡ ಪಾಗಲ್ಪನ್ ಅಂತಾರಲ್ಲ, ಅದಕ್ಕೊಂದು ಗುಡ್ ಎಕ್ಸಾಂಪಲ್ ಇದೆ. ಸರಿ 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 ಸರಿ. ದುಡ್ಡು ಕೊಟ್ಟದಕ್ಕ ಬಡ್ಡಿ ಹೊಂಡಂಗಿಲ್ಲ. ಏನು ಎಮ್ಮೆ ಹಂಗೆ ಹಿಂಡುದಲ್ಲ, ಕೋಣಂಗ ಹಾರೋದಲ್ಲ. ಹೇಳ್ತೇನ್ರಿ, ಹಚ್ಚ ಬಿಡಿಸ್ಕೋಬೇಕ. ಸರಿ ಸರಿ ಸರಿ. ಅಂದ್ರೆ ಈಗ ನಿಮ್ಮೊಂದು ಹುಚ್ಚು ಮಾಡ್ಬೇಕನ್ನೋ ಹುಚ್ಚು. ಸರಿ. ನೀವು ಅಂದ್ರೆ ಇದು ನೀವ್ ಯಾವಾಗ ತಗೊಂಡಿದ್ದ ಸರ್? ಎಷ್ಟು ಕೊಟ್ಟಿದ್ರಿ ನೀವು ಅಂತ? ಇದಕ್ಕ 7 ವರ್ಷದ ಹಿಂದ 3.5 ಲಕ್ಷ ಕೊಟ್ಟಿದ್ದೆ. ಅಂದ್ರೆ ಮರಿ ಇತ್ರಿ ಅವಾಗ? ಮರಿ ಇತ್ತು. 7 ವರ್ಷದ ಹಿಂದ 3.5 ಲಕ್ಷ ಕೊಟ್ಟಿದ್ದೆ. ಅದಕ್ಕೆ 12 ವರ್ಷದ ಹಿಂದೆ 2 ಲಕ್ಷ ಕೊಟ್ಟಿದ್ದೆ. 12 ವರ್ಷ ಅಂದ್ರೆ ಈಗ ವಯಸ್ಸು ಎಷ್ಟಿರ್ಬೋದ್ರಿ ಎರಡಕ್ಕೂ? ಅದಕ್ಕೆ ಇದಕ್ಕೊಂದು 7 ವರ್ಷ 8 ವರ್ಷ ಇರ್ಬೇಕು ಹೆಚ್ಚು ಕಡಿಮೆ. ಅದೊಂದು 12-13 ವರ್ಷ ಇರ್ಬೇಕು. ನೀವಂದ್ರೆ ಮರಿ ಇರ್ತಾ ತಂದಿದ್ದು? ಮರಿ ಇರ್ತಾ ತಂದು ಸಾಕಿದ್ದು. ಅಂದ್ರೆ ಸರ್ ನೀವು ಪ್ರೊಫೆಷನ್ ಏನ್ ಮಾಡ್ತೀರಿ? ಅಂದ್ರೆ ಈ ತರ ಮೇಸೋದ್ರಿಂದ? ನೌಕರಿ ಮಾಡ್ತಿದ್ದೆ, ರಿಟೈರ್ಡ್ ಆಗಿ 6ನೇ ವರ್ಷ ಮುಗೀತು. ಏನ್ ನೌಕರಿ ಮಾಡ್ತಿದ್ದೀರಾ? ಟೆಲಿಫೋನ್ ಆಫೀಸ್ನಾಗ ಕ್ಲಾರ್ಕ್ ಅಂತಿದ್ದೆ. ಸರಿ ಸರಿ ರೀ. ಅದರಿಂದ ನಿಮ್ಗೆ ಅಂದ್ರೆ ಈ ಫ್ಯಾಷನ್ ನಿಮ್ದು ಹುಚ್ಚು ಮಾಡ್ಬೇಕನ್ನೋದು. ಅಚ್ಚರ, ಈಗ ಮೂಲತಃ ನೀವು ಕೊಟ್ಟಿದ್ದು ಒಂದು 3 ಹಿಂಗ್ ಕೊಟ್ಟೇನೆ ಅಂತ ಹೇಳಿದ್ರಿ. ಈಗ ನೀವು ಕೊಟ್ಟರೆ ಒಂದೊಂದು ಕುದುರೆ ಎಷ್ಟು ಬೆಲೆ ಬಾಳ್ಬೋದು ಅಂತ? ಹುಚ್ಚಿದ್ರೆ ಜಾಸ್ತಿ ಕೊಟ್ಟಕಣ್ಣ. ಅಂದ್ರೆ ಇದು ಕ್ರೇಜ್ ಅಟ್ಟ ಹುಚ್ಚು. ಸರಿ ಸರಿ. ಚೌಕ್ಸೆ ಬಡ ಪಾಗಲ್ಪನ್ ಅಂತ ಹೇಳಿದ್ನಲ್ಲ, ಒಂದು ಗುಡ್ ಎಕ್ಸಾಂಪಲ್ ಇದೆ. ಸರಿ ಸರಿ ಸರಿ. ಅಂದ್ರೆ ಈ ಕುದುರೆ ಬಗ್ಗೆ, ಕಾಟೆವಾಡಿ ಕುದುರೆ ಅಂತ ಹೇಳಿದ್ರಿ. ಅಂದ್ರೆ ಈಗ ನೀವು ಅಂದ್ರೆ ಓಡಿಸೋದಂತ ಮಾಡ್ತಿರೋ ಅಥವಾ ಬರೀ ಪ್ರದರ್ಶನಕ್ಕಾಗಿ ಮಾತ್ರ ಮದುವೆ ಕೊಡ್ತೀವಿ. ಅದನ್ನ ಬಿಟ್ಟ ರೇಜ್ ಹೋಗೋದು ಅವೆಲ್ಲ ಇಲ್ಲ ಇಲ್ಲ. ಇದನ್ನ ಮೇಸಾಕಂತ ಆಳುಗಳೆಲ್ಲ ಇಟ್ಟಿರ್ತೀರಿ ನಿಮ್ಮೊಳಗೆ. ಏನ್ ಮಾಡಕ್ಕಾಗತ್ತೆ? ದೇವ್ರ ಕೈ 2 ಕೊಟ್ಟಾನ. ಸರಿ ಸರಿ ರೀ. ಮಾಡ್ಬೇಕು ಯಾರನ್ನಾದ್ರೂ? ಒಂದು ಹೊಡ್ಯಾಕ, ಒಂದು ಹಿಡ್ಕೊಳಕ. ಸರಿ ಸರಿ. ಹಿಂದಿ ಸಿನಿಮಾದಾಗ ಬಾಯಿ ಹತ್ಕ ಕೇಲ್ ಅಂತಾರ. ಬಾಯಿ ಹತ್ಕ ಕೇಲ್ ಅಂದ್ರೆ ಎಡಗಲೆ ಹಿಡ್ಕೋಬೇಕು ಲಗಮ್ಮ.
ಒಳಗೆ ಸುಮ್ಮನೆ ಹೊಡ್ಕೊಳಕಷ್ಟ. ಸರಿ ಸರಿ, ಅವರು ಅಜ್ಜನವ್ರದ್ದು ಭಾರಿ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಇದು ಒಂಥರ ಇದು ಲಾಭ ಇಲ್ಲ ಅಂದ್ರೆ ಈ ಕೊಟ್ಟಂತ ದುಡ್ಡಿಗೆ ಬಡ್ಡಿ ಬರಂಗಿಲ್ಲ. ಆದ್ರೆ ಇದೊಂಥರ ನಮ್ಮಲ್ಲಿರುವಂತ ಹುಚ್ಚು. ಆ ಕುದುರೆ ಎಷ್ಟು ಬೆಲೆ ಬಾಳ್ತೈತೆ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ, ಹುಚ್ಚಿದ್ದವ ನಾ ಕೊಟ್ಟದಕ್ಕಿಂತ ಹೆಚ್ಚಿಗೆ ಕೊಟ್ಟು ತೊಗೊಂಡು ಹೋಗ್ತಾನ, ಹುಚ್ಚಿಲ್ದವ್ ತಗೊಳಂಗಿಲ್ಲ. ಇದು ಹುಚ್ಚು ಅಂದ್ರೆ ಅದ್ರ ಮೇಲೆ ಇರುವಂತ ಕ್ರೇಜು, ಒಂದು ಪ್ಯಾಷನ್ ಇದರ ಸಹಿತ ಮಾಡ್ತಾರ. ಇಲ್ಲದಿದ್ರೆ ಹಂಗ ನಾವು ಏನಾದ್ರು ಇದರಿಂದ ಲಾಭ ಮಾಡ್ತೀವಿ ಅನ್ನೋರು ಯಾರು ಮಾಡಲ್ಲ ಅಂತ ಹೇಳ್ತಾರ. ಈಗ ಅಜ್ಜಾರು ಇದ್ರೊಳಗ ಕುದುರೆ ಒಳಗ ಇದ್ದ, ಈಗ ಕಾಟೇವಾಡಿ ಕುದುರೆ ಅಂತ ನಿಮ್ಗೆ ಏನ್ ಹೇಳಿದ್ರು, ಅದ್ರೊಳಗ ಪ್ಯಾಷನ್ ಅಷ್ಟೇ ಅಲ್ಲ, ಒಬ್ಬರು ಎಜುಕೇಟೆಡ್ ಅದಾಗಿ ಒಂದು ಬುಕ್ ಬರ್ದಾರ. ಈಗ ಕೆಲವೊಂದಿಷ್ಟು ಜನ ಹೇಳ್ತಾರ, ಈಗ ಮಹಾಭಾರತದ ಬಗ್ಗೆ ಬಹಳ ಹೇಳ್ತಾರ. ಆದ್ರೆ ಮಹಾಭಾರತದ ಅದು ಕೃಷ್ಣನ ಒಂದು ರಥಕ್ಕೆ ಕಟ್ಟಿದಂತ ಕುದುರೆಗಳ ಹೆಸರು ಎಲ್ಲರಿಗೂ ಗೊತ್ತಿರಲ್ಲ. ಅದ್ರ ಬಗ್ಗೆ ಅವರೊಂದು ಸ್ವತಃ ಬುಕ್ಕ ಬರ್ದಾರ, ಅದ್ರ ಬಗ್ಗೆ ಅವರೇ ಹೇಳ್ತಾರ. ಹೇಳಿ ಅಜ್ಜಾರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಎಲ್ಲ ಮಾಸ್ತರ್ ಹೇಳ್ತಿರ್ತಾರೆ. ಆದ್ರೆ ಕೃಷ್ಣನ ರಥಕ್ಕೆ ಕಟ್ಟಿದ 4 ಕುದುರೆ ಹೆಸರು ಎಲ್ಲರಿಗೂ ಗೊತ್ತಿರಂಗಿಲ್ರಿ. ಶೈಬ್ಯ, ಸುಗ್ರೀವ, ಬಲಾಹಕ, ಮೇಘ ಪುಷ್ಪ. ಸರಿ ಅಜ್ಜ, ಅಂತೇಳಿ 4 ಕುದುರೆ ಹೆಸರು. ಅಂದ್ರೆ ನೀವ್ ಯಾವಾಗ ಬರ್ತಿದ್ರಿ ಅಜ್ಜಾರ ಇದ್ರ ಈ ಬರೀಬೇಕಂದ್ರೆ ನಿಮ್ಗೆ ಯಾವಾಗ ಬಂದಿತ್ತು? ಅಭ್ಯಾಸ ಬಲ ಅಂದ್ರೆ ಇದ್ರೊಳಗೆ ಇದ್ದಂತ ನಿಮ್ದು ಹುಚ್ಚು ಪ್ಯಾಷನ್. ನೀವು ಇನ್ನು ಯಾರಿಗಾದ್ರೂ ಏನು ತಿಳಿಸ್ಬೇಕಂದ್ರೆ ಹೇಳ್ತೀವಿ. ಜನ ಹೆಂಗ್ರಿ, ಜನ ಈಕ್ವಲ್ ದನ. ಜನಕ್ಕೆ ವಿತ್ ಕೋಡ್, ವಿತ್ ಹಾರ್ನ್, ವಿತೌಟ್ ಹಾರ್ನ್ ಡಿಫ್ರೆನ್ಸ್ ಬೇರೆ ಏನಿಲ್ಲ. ಸರಿ 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 ಸರ್. ಆಮೇಲೆ ಇದು ಸೂರ್ಯ, ಇವ ಸೂರ್ಯ. ಸರಿ ರೀ. ಅವನ ಸಾರಥಿ ಅರುಣ. ಇವ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾನ. ಸರಿ ಅಜ್ಜ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋದಕ್ಕೆ ಅವನ್ನ ಸಾರಥಿ ಮಾಡಿರ್ತಾರ. ಆಮೇಲೆ ಇವನ್ ರಥಕ್ಕೆ 7 ಕುದುರೆ ಗಾಯತ್ರಿಯಿಂದ ಹಿಡಿದು ಪಂಕ್ತಿ ಮಠ. ಗಾಯತ್ರಿಯಿಂದ ಪಂಕ್ತಿ ಮಠ 7 ಕುದುರೆ. ಸರಿ ಹೌದ್ರಿ. ನಾವು ಗೊತ್ತಿದ್ರೆ 10% ಅಷ್ಟ ಬರೋದು. ಇಲ್ರಿ ಅಜ್ಜಾರ, ನಮಗ ಗೊತ್ತಿರಲಿಲ್ಲ. ಈಗ ನಾವು ಕಲ್ತಿರ್ತೀವಂದ್ರೆ ನಮಗೂ ಗೊತ್ತಿಲ್ಲ. ಯಾರಿಗೂ ಬಹಳ ಜನ ಗೊತ್ತಿರಂಗಿಲ್ಲ. ಇಲ್ಲಿ ನೋಡ್ರಿ, ನೀವು ನೋಡ್ತಿರ್ತೀರಿ. ಈಗ ಏನದ ಸೂರ್ಯ ದೇವ ಏನದನ, ಅವನ್ನ ಒಂದು ಚಕ್ರವನ್ನ ರಥವನ್ನ ನಡೆಸುವಂತ ಅರುಣ, ಅವನ ಕುದುರೆಗೆ ಅವನ ಒಂದು ರಥಕ್ಕೆ 7 ಕುದುರೆಗಳ ಹೆಸರನ್ನು ನೀವು ನೋಡ್ಬೋದು. ಇಲ್ಲಿ ಅವ್ರು ಏನ್ ಹೇಳಿದ್ರು, ಕೃಷ್ಣನ ಒಂದು ರಥಕ್ಕೆ ಇರುವಂತಹ ಒಂದು 4 ಕುದುರೆಗಳ ಹೆಸರುಗಳು ಬರ್ತಾರ. ಇದೊಂಥರ ಏನಂದ್ರ, ಈಗ ನಾ ಏನ್ ಹೇಳ್ತೀನಿ, ಈಗ ಕೆಲವೊಂದಿಷ್ಟು ಜನ ಇದ್ರೊಳಗೆ ಲಾಭ ಏನೈತೆ ಅಂತ ನೀವು ಕಾಮೆಂಟ್ ಮಾಡ್ಬೋದು, ತಿಳ್ಕೊಳಕ್ ಪ್ರಯತ್ನ ಮಾಡ್ಬೋದು. ನಾ ಏನ್ ಹೇಳ್ತೀನಿ, ಪ್ಯಾಷನ್ ಅಂತ ಬಂದಾಗ ಲಾಭ ಗೀಭ ಯಾವ್ದು ನೋಡಲ್ಲ. ಪ್ಯಾಷನ್ ಅಂತ ಬಂದಾಗ ಅವ್ರಿಗೆ ಏನ್ ಅನ್ಸೋದು ಮಾಡ್ತಾರೆ, ಅದು ಅವರು ಕ್ರಿಯೇಟ್ ಮಾಡ್ತಾರೆ. ಅದ್ರೊಳಗಂತ ಕ್ರೇಜ್ ಅಂತ ಹೇಳ್ಬೋದು. ಇವರೆಲ್ಲ ಭಾರಿ ಚೆನ್ನಾಗಿ ಬುಕ್ ಬರ್ತಾರ. ಕೊಡ್ತೀವಿ. ಸೊ ಭಾರಿ ಚೆನ್ನಾಗಿ ಮುಂಜುವಿಗೆ ನಾವು ಓದುವಂತ ಒಂದು ಪ್ರಯತ್ನ ಮದುವೆಗೆ ಇದೇ ತಿಳ್ಕೊರಿ. ಯಾಕಂದ್ರೆ ಪ್ಯಾಷನ್ ಥ್ಯಾಂಕ್ ಯು ಸೋ ಮಚ್ ರೀ. 7 ವರ್ಷದಿಂದ ಇದಕ್ಕೆ 3.5 ಲಕ್ಷ ಕೊಟ್ಟಿದ್ದೆ. 12 ವರ್ಷದಿಂದ ಅದಕ್ಕೆ 2 ಲಕ್ಷ ಕೊಟ್ಟಿದ್ದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಎಲ್ಲ ಮಾಸ್ತರ್ ಹೇಳ್ತಾರ. ಅದ್ರ ರಥಕ್ಕೆ ಕಟ್ಟಿರ್ತಾರ 4 ಕುದುರೆ. ಅದ್ರ ಹೆಸರು ಮಾಲಮ್ನಾಯ ಸಾಬ. ಶೈಬ್ಯ, ಸುಗ್ರೀವ, ಬಲಾಹಕ, ಮೇಘ ಪುಷ್ಪ. ಇದೇನು ನೀವೇನು ನೋಡತ್ತೀರಿ, ಇದು ಜಾಫ್ರಾಬಾದಿ ಕೋಣ ಅಂತ ನೋಡ್ರಿ. ಇಲ್ಲಿ ಕೋಣ ಮಕ್ಕೊಂಡೈತಿ ಆರಾಮ್ ಸೇರಾಗಿ. ಆ ಕಡೆ ಒಂದು ಮರಿನೂ ನೋಡ್ಬೋದು ನೀವು. ಈ ಕಡೆ ಜಾಫ್ರಾಬಾದಿ ತಳಿ ಅಂತ ಒಂದು ಕಟ್ಟಾರ, ಈ ಕಡೆ ಮುರ್ರಾ ತಳಿ ಅಂತ ಕಟ್ಟಾರ. ಅದೇ ರೀತಿ ಇಲ್ಲೇ ಮಾಹಿತಿನೂ ಕೊಟ್ಟಾರ. ಅದು ಹಿಂದೆ ತಳಿ ಹೆಸರು ಜಾಫ್ರಾಬಾದಿ. ಆವಾಸ ಸ್ಥಾನ ಯಾವ್ದಪ್ಪ ಅಂದ್ರೆ ಗುಜರಾತ್ ಗೀರು ಫಾರೆಸ್ಟ್ ಅದು ನೋಡ್ರಿ. ತೂಕ ಏನಿರ್ತೈತಪ್ಪ ಅಂದ್ರೆ, ಇದು ಕೋಣದ ತೂಕ 700 kg-ಯಿಂದ 650. ಅದು ಕೋಣದ ತೂಕ 700 kg, ಎಮ್ಮೆಯ ತೂಕ 620 kg ಇರ್ತೈತಂತ್ರಿ. ಓಕೆ. ಅಂದ್ರೆ ಇದು ಮೊದಲು ಹೆರಿಗೆ ಆಗ್ಬೇಕಪ್ಪ ಅಂತಂದ್ರೆ, ಮೊದಲು ಹೆರಿಗೆ ವಯಸ್ಸು ಏನಿರ್ತೈತೆ ಅಂದ್ರೆ 40ರಿಂದ 50 ತಿಂಗಳು ಆಗಿರ್ತೈತಿ ಎಮ್ಮೆ. ಆ ಹೊತ್ನಾಗ ಇದು ಹೆರಿಗೆ ಆಗ್ತೈತೆ ಅಂತ ನೋಡ್ರಿ. ಯಾವ ಥರ ಮಾಹಿತಿ ಕೊಟ್ಟಾರ. ಸೊ ಇದನ್ನ ಇಲ್ಲಿ ಯಾರಾದ್ರೂ ಅವ್ರು ಇದ್ದಿದ್ರೆ ಮಾತಾಡ್ತಿದ್ವಿ, ಅವ್ರು ಯಾರಿಲ್ಲ. ಸೊ ನಾವು ಮಾತಾಡ್ಬೇಕಾಗೈತಿ. ನಾವು ಗೊತ್ತಿದ್ದಷ್ಟೇ ಹೇಳ್ತೀವಿ. ನೋಡ್ರಿ, ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡ್ರಿ. ಈ ಕಡೆ ನೋಡತ್ತೀರಿ ನೀವು ಮುರ್ರಾ ತಳಿ ಕೇಳಿರ್ತೀವಿ, ನೋಡಿರಂಗಿಲ್ಲ. ಇವಾಗ ನೋಡ್ಕೊಂಡ್ಬಿಡ್ರಿ. ಇಲ್ಲಿ ಬಾ. ಮುರ್ರಾ ತಳಿ ನಮ್ಮ ಆಲ್ಮೋಸ್ಟ್ ನಮ್ಮ ಹಳ್ಳಿಗಳಲ್ಲಿ ನೋಡ್ಬೋದು. ನಾವು ಮುರ್ರಾ ತಳಿ ಅಂತ ನೋಡ್ರಿ. ಇದು ನಮ್ಮ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ನೋಡ್ತೀವಿ. ಇದು ಮುರ್ರಾ ತಳಿ ಒನ್ ಆಫ್ ದಿ ನೀರು ಎಮ್ಮೆ ತಳಿ ಅಂತ ನೋಡ್ರಿ. ಮೂಲ ದೇಶ ಭಾರತ. ಅದರೊಳಗೆ ಮೂಲ ಅಂದ್ರೆ ಇದು ಹರಿಯಾಣ ಅಂತ ಹೇಳ್ತಾರೆ ಅವರು. ಹಾಲಿನ ಇಳುವರಿ 1800ರಿಂದ 2000 kg. ಇದ್ರ ಏನಪ್ಪ ಅಂದ್ರೆ ಕೋಣದ ತೂಕ 750, ಎಮ್ಮೆ ತೂಕ 650 ಐತೆ ನೋಡ್ರಿ. ಕೋಣದ ಎತ್ತರ 142 ಸೆಂಟಿಮೀಟರ್ ಐತಿ. ಎಮ್ಮೆದು 133 ಸೆಂಟಿಮೀಟರ್ ಐತಿ. ಇದೇನು ನೋಡತ್ತೀರಲ್ಲ, ಇದು ಧಾರವಾಡ ಎಮ್ಮೆ ನೋಡ್ರಿ. ನಮ್ಮ ಏನು ಧಾರವಾಡ ಕೃಷಿ ಮೇಳ ನಡೆಯತ್ತಲ್ಲ, ಇದೇ ಊರಿನ ಎಮ್ಮೆ ಅಂತ ಹೇಳ್ಬೋದು. ಇದನ್ನ ಭಾರಿ ಕಾಣೋದು ನೋಡ್ರಿ. ಈ ಕಡೆ ಅದು ಕೋಣ, ಇದು ಒಂದು ಎಮ್ಮಿ.
ಇದಕ್ಕೆ ಮತ್ತು ವಿವಿಧ ಹೆಸರಿಂದ ಹೊಳಸಾಲೆ ಎಮ್ಮೆ ಅಂತ ಕರೀತಾರ, ಮುಂಡೂರಿಗೆ ಎಮ್ಮೆ ಅಂತ ಕರೀತಾರ. ಇದ್ರ ಎಮ್ಮೆದು ದೇಹದ ತೂಕ ಎಮ್ಮೆದ ಎಷ್ಟು ಇರ್ತೈತಿ ಅಂದ್ರೆ 425 kg ಇರ್ತೈತಿ. ಕೋಣದ್ದು 475 kg ಇರ್ತೈತಿ. 972 ಲೀಟರ್ ವರ್ಷಕ್ಕೆ 972 ಲೀಟರ್ ಹಾಲನ್ನ ಇದು ಕೊಡ್ತೈತೆ ಅಂತ ನೋಡ್ರಿ. ಇದು ಮೊದಲ ಹೆರಿಗೆ ವಯಸ್ಸು ಏನಿರ್ತೈತಿ ಅಲ್ಲಿ ನಾವೇನು ನೋಡಿದ್ವಿ 40 ರಿಂದ 50 ತಿಂಗಳು ಅಂತ ನಾವೇನು ಹೇಳಿದ್ವಿ. ಇದು ಬೇರೆ, ಇದು 25 ತಿಂಗಳಿಗೆ ಒಂದು ಹೆರಿಗೆ ವಯಸ್ಸಿದ್ರದ್ದು. ನೀವೇನಲ್ಲಿ ಏನು ಜಾನುವಾರುಗಳ ಪ್ರದರ್ಶನ ಒಂದು ಸೆಕ್ಷನ್ ನೋಡಿದ್ರಿ. ಇದೇನೈತಪ್ಪ ಅಂದ್ರೆ ಕೃಷಿ ವಸ್ತು ಪ್ರದರ್ಶನ ಅಂತ ಐತಿ, ಅಗ್ರಿಕಲ್ಚರ್ ಎಕ್ಸಿಬಿಷನ್ ಅಂತ ಐತಿ. ನೀವು ನೋಡಂದ್ರೆ ಇಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಯಾವುದಾದ್ರು ವಸ್ತುಗಳು, ಹೊಸ ಹೊಸ ಮಷಿನರಿಗಳಾಗಲಿ, ತಂತ್ರಜ್ಞಾನದ ಒಂದು ಉಪಕರಣಗಳಾಗಲಿ ಯಾವ ಬಂದವ ಅನ್ನೋದನ್ನು ಎಲ್ಲ ಒಂದು ತೋರಿಸೋ ಪ್ರಯತ್ನ ಮಾಡ್ತೀವಿ. ತಪ್ಪದೇ ಕೊನೆವರೆಗೂ ವಿಡಿಯೋ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ನೋಡ್ರಿ ಇವತ್ತು ಮಾತ್ರ ನಮಗಿಂತ ಹೆಚ್ಚಿಗೆ ತೆಲಿನ ಕಾಣ್ತಾವ ಅಷ್ಟು. ಭಾಳ ಅಂದ್ರೆ ಭಾಳ ಜನ ಬಂದೈತಿ. ಯಾರ ಭಜನೆ ಹಚ್ಚಾರ್ತಾರೆ ಇಲ್ಲಿ. ಹ್ಞೂ, ಆರೋಗ್ಯ ಕೇಂದ್ರ ಏನಪ್ಪಾ ಅಂದ್ರೆ ಕೃಷಿ ಮೇಳಕ್ಕೆ ಬಂದು ಸುಮ್ಮನೆ ಹೋಗೋದಕ್ಕಿಂತ ಈಗ ಇಲ್ಲಿ ಕೂತಿರ್ತಾರಲ್ಲ ಅವರು ಮಾಹಿತಿ ಕೊಡೋಕ್ಕಾಗಿ ನೀವು ಕೂತಿರ್ತಾರ. ಸೊ ಅವ್ರ ಹತ್ರ ಕೇಳ್ರಿ, ಮಾಹಿತಿಗಳನ್ನ ತಿಳ್ಕೊಡ್ರಿ, ಅದರಿಂದ ಏನಾದರೂ ಯೂಸ್ ಆಗ್ಬೋದು. ನೀವು ತಿಳ್ಕೊಂಡಿಲ್ಲಪ್ಪ ಅಂತಂದ್ರೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡ್ರಿ. ಇದನ್ನ ನೋಡೋದ್ರಿಂದ ನಾವು ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ, ಅವ್ರನ್ನ ಮಾತನಾಡಿಸೋಕೆ ಒಂದು ಪ್ರಯತ್ನ ಮಾಡ್ತೀವಿ. ನಿಮ್ಗೆ ಮಾಹಿತಿ ಇಲ್ಲಿ ಸಿಗ್ತದೆ ಅಂತ ಅನ್ಕೊತೇನೆ. ಮಳಿಗೆ ವಿಚಾರಣೆ ಕೇಂದ್ರ ಕಾನ್ಫಿಡೆನ್ಸ್ ಇಲ್ಲ, ಎಲ್ಲಿಂದ ಮಾತಾಡ್ತಾರೆ? ಇದೇನ್ರಿ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕರ್ನಾಟಕ ಬ್ಯಾಂಕು, ಕ್ಷೇಮ ಜನರಲ್ ಇನ್ಶೂರೆನ್ಸ್ ಲಿಮಿಟೆಡ್, ಕೇಂದ್ರೀಯ ಉಗ್ರಾಣ ನಿಗಮ, ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಈ ಥರ ಎಲ್ಲ ಬ್ಯಾಂಕ್ಗಳು ಅವರು ಕೊಡುವಂಥ ಇನ್ಶೂರೆನ್ಸ್ಗಳ ಬಗ್ಗೆ, ಅವ್ರು ಕೊಡುವಂಥ ಒಂದು ಸಾಲ ಸೌಲಭ್ಯಗಳ ಬಗ್ಗೆ ಒಂದು ಇಲ್ಲಿ ಇಟ್ಟಾರ. ಇದ್ರ ಬಗ್ಗೆ ನೀವು ಹತ್ತಿರದ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಕೇಳಿ ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಇಲ್ಲಿ ಯಾರು ಅಷ್ಟೊಂದು ರೆಸ್ಪಾನ್ಸ್ ಮಾಡತ್ತಿಲ್ಲ, ಅವ್ರು ಯಾರು ಮಾತಾಡತ್ತಿಲ್ಲ. ಇಲ್ಲಿರುವಂಥ ಗದ್ದಲದೊಳಗೆ ಅವರು ಅಷ್ಟೊಂದು ಮಾಹಿತಿ ಕೊಡೋಕೆ ಲಭ್ಯ ಇಲ್ಲ. ಸೊ ನೀವೇ ನೋಡ್ರಿ, ಅದ್ರ ಬಗ್ಗೆ ನೀವು ಗೂಗಲ್ ಮಾಡಿ ಏನಾದ್ರು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿರಿ. ನಮಸ್ಕಾರ ಸ್ನೇಹಿತರೆ, ಇದೇನೈತಿ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಂತ ಏನೈತಿ, ಇದು ಧಾರವಾಡಕ್ಕೆ ಸಂಬಂಧಪಟ್ಟಿದ್ದು. ಈ ಸಂಸ್ಥೆ ಒಂದು ನಿರ್ದೇಶಕರು, ಇವರು ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರಂತ. ಇದನ್ನ ಕೊನೆವರೆಗೂ ನೋಡ್ರಿ, ಕೇಳೇನ್ರಿ ಅವ್ರನ್ನ ಕೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಡಾಕ್ಟರ್ ಗಿರೀಶ್ ಮರಡ್ಡಿ ಅವರಂತ. ಹಾಂ ಸರ್. ನಾನು ಇಲ್ಲಿ ನಮ್ಮ ವಾಲ್ಮಿ ಸಂಸ್ಥೆ ನಿರ್ದೇಶನ ಕೆಲಸ ಮಾಡ್ತೀನಿ. ಓಕೆ ಸರ್. ಇಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆಯಿಂದ ನಾವು ಸರಿ ಸರ್ ಈ ಒಂದು ನಮ್ಮೆಲ್ಲ ಕರ್ನಾಟಕದ 6 ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ರೈತ ಬಾಂಧವರಿಗೆ ನಾವು ತರಬೇತಿಗಳನ್ನು ಮತ್ತು ವರ್ಕ್ಶಾಪ್ಸ್ಗಳನ್ನು, ಸೆಮಿನಾರ್ಗಳನ್ನು ಆಯೋಜನೆ ಮಾಡ್ತೇವೆ. ಉದ್ದೇಶಿಸ್ತೇ ಮಣ್ಣು ಮತ್ತು ನೀರಿನಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ತಂತ್ರಜ್ಞಾನಗಳನ್ನು ರೈತರಿಗೆ ತಿಳಿ ಹೇಳುವುದು ಒಂದನೇದು. ಸರಿ ಸರ್. ಎರಡನೇದ್ದು ಅದರ ಜೊತೆಗೆ ಮಣ್ಣು ಮತ್ತು ನೀರಿನ ಏನು ಕುರಿತು ನಾವು ಸಂಶೋಧನೆ ಕಾರ್ಯಕ್ರಮಗಳನ್ನು ನಮ್ಮ ಒಂದು ವಾಲ್ಮಿ ಒಂದು ಪ್ರಾಂಗಣದಲ್ಲಿ ನಾವು ಕೈಗೊಳ್ಕೊಂತೀವಿ. ಸರಿ ಸರ್. ಅದ್ರ ಜೊತೆಗೆ ಒಳ್ಳೊಳ್ಳೆ ಫಲಿತಾಂಶಗಳು ಏನು ನಾವು ಸಂಶೋಧನೆಯಿಂದ ಬರ್ತಾವಲ್ಲ ಅವನ್ನೆಲ್ಲ ರೈತರಿಗೆ ಎಲ್ಲ ಅಚ್ಚುಕಟ್ಟು ರೈತ ಪ್ರದೇಶ, ಇವತ್ತು ನಾವು ಕಾವೇರಿ ಇರ್ಬೋದು, ನಮ್ಮ ತುಂಗಭದ್ರಾ ಇರ್ಬೋದು, ಭದ್ರಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಘಟಪ್ರಭಾ, ಎಲ್ಲ ಅಚ್ಚುಕಟ್ಟು ಪ್ರದೇಶ ರೈತ ಬಾಂಧವರಿಗೆ ನಾವು ಸತತವಾಗಿ ಒಳಾಂಗಣ ಮತ್ತು ಹೊರಾಂಗಣ ತರಬೇತಿ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಅಂಥ ವೇಳೆಯಲ್ಲಿ ನಾವು ಇಲ್ಲಿ ಕಡಿಮೆ ಬೆಳೆಯಲ್ಲಿ, ಕಡಿಮೆ ನೀರಿನಲ್ಲಿ ಯಾವ ಥರನ ಬೆಳೆಗಳನ್ನು ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳಿಬೇಕು, ಮಿತವಾಗಿ ನೀರು ಉಪಯೋಗ ಮಾಡಬೇಕು, ಒಳ್ಳೆ ಪೋಷಕಾಂಶಗಳಿಂದ ನಾವು ಬೆಳೆಯನ್ನು ಯಾವ ಥರ ಯಾವ್ಯಾವ ತಾಂತ್ರಿಕತೆಗಳು ನಮಗಿಲ್ಲೇ ಸಂಶೋಧನೆಯಿಂದ ಚೆನ್ನಾಗಿ ಕಂಡು ಬಂದವು ಅಂಥವು ರೈತರಿಗೆ ಹೇಳಿಕೊಡ್ತೇವೆ. ಇವತ್ತಿನ ದಿವಸ ನೀವು ನೋಡ್ತಾ ಇರ್ತೀರಿ ಎಲ್ಲ ಈಗ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಬರೀ ಭತ್ತನ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ದಯವಿಟ್ಟು ನಾವು ಹೇಳ್ತಾ ಇದ್ದ ತಂತ್ರಜ್ಞಾನ, ಒಮ್ಮೆ ಭತ್ತ ಏಕದಳ ಬೆಳೆದ್ವಿ ಅಂದ್ರೆ 1-2 ವರ್ಷ ಬಿಟ್ಟು ದ್ವಿದಳ ಹಾಕಬೇಕು. ಈ ಥರ ಬೆಳೆ ಕಾಲ್ಗೈ ಮಾಡೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡ್ಬೋದು. ಅದು ಎಲ್ಲೋ ಒಂದು ಕಡೆ ಆಗ್ತಾಯಿಲ್ಲ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಅಲ್ಪಾವಧಿ ಬೆಳೆ, ಈಗ ನಾವು ಸೋಯಾಬೀನ್ ಇರ್ಬೋದು, ಹೆಸರು ಇರ್ಬೋದು, ಕಡಲೆ ಇರ್ಬೋದು, ಇಂಥವನ್ನ ಕೊಬ್ಬಿನಲ್ಲಿ ಅಂತರ ಬೆಳೆಯಾಗಿ ಅಥವಾ 1-2-3 ವರ್ಷ ಒಂದೇ ಸೋಲ್ ಬೆಳೆಯಾಗಿ ಬೆಳೆದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಿಕೊಂಡು ಮತ್ತೆ 2-3 ವರ್ಷ ಆದ್ಮೇಲೆ ಮತ್ತೆ ಕಬ್ಬು ಭತ್ತ ಬೆಳಿಬೋದು. ಉದ್ದೇಶಿಸ್ತೇ ಮಣ್ಣನ್ನು ಫಲವತ್ತತೆಯನ್ನು ನಾವು ಸುಸ್ಥಿರತೆಯನ್ನು ಅಂದರೆ ಸಸ್ಟೈನಬಿಲಿಟಿಯನ್ನು ನಾವು ಕಾಪಾಡಿಕೊಳ್ಳೋಕೆ ಈ ಎಲ್ಲ ತಂತ್ರಜ್ಞಾನಗಳನ್ನು ನಾವು ರೈತರಿಗೆ ಹೇಳ್ಕೊಡ್ತೇವೆ. ನಮಗೆ ಆ ರೀತಿ ಬೆಳೆಗಳು, ಈ ಬೆಳೆಗಳು ಸರಿ ಬಂದಿಲ್ಲ ಅನ್ನೋದಕ್ಕಿಂತ ನಾವು ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಕಾಪಾಡ್ಕೊಳ್ತೀವಿ ಅದೇ ರೀತಿ ಅದ್ರ ಜೊತೆಗೆ ನಾವು ಮಣ್ಣಿನ ಪರೀಕ್ಷೆ ಮಾಡೋಕ್ಕೆ ರೈತರಿಗೆ ಯಾವ ಥರ ವೈಜ್ಞಾನಿಕವಾಗಿ ಮಣ್ಣು ಮಾದರಿಯನ್ನು ತೆಗಿಬೇಕು, ಮಣ್ಣು ಪರೀಕ್ಷೆ ಆಧಾರಿತ ಯಾವ ಥರ ಪೋಷಕಾಂಶಗಳು ನಾವು ರೈತರಿಗೆ ಯಾವ ಬೆಳೆಗಳಿಗೆ ನಾವು ಕೊಡಬೇಕು, ಯಾವ ಬೆಳೆಗಳಿಗೆ
ನಾವು ಶಿಫಾರಸು ಮಾಡತಕ್ಕಂಥ ಪೋಷಕಾಂಶಗಳನ್ನು ನೋಡಿಕೊಂಡು ನಮ್ಮ ಮಣ್ಣಿನಲ್ಲಿ ಏನಿದೆ ಪೋಷಕಾಂಶಗಳನ್ನು ನೋಡಿಕೊಂಡು ಅದರಾಗ ಇದ್ದಂಥ ಪೋಷಕಾಂಶಗಳನ್ನ ಬಿಟ್ಟು ಉಳಿದ ಪೋಷಕಾಂಶಗಳು ಕೊಟ್ಟರೆ ನಮ್ಮ ಗಿಡಗಳು ಚೆನ್ನಾಗಿ ಬೆಳಿತಾವೆ ಅಥವಾ ಒಳ್ಳೆ ಇಳುವರಿ ಪಡೆಯೋದಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ. ಇದು ವಾಲ್ಮಿ ಸಂಸ್ಥೆ ಒಂದು ನಿರ್ದೇಶಕರು ಏನು ಹೇಳ್ತಾರಪ್ಪ ಅಂತಂದ್ರೆ, ಈಗ ಕೆಲವೊಂದಿಷ್ಟು ರೈತರು ಕಾಯಂ ಒಂದೇ ರೀತಿಯ ಬೆಳೆಗಳನ್ನು 2-3 ವರ್ಷ ಕಾಯಂ ಬೆಳಿತಿರ್ತಾರೆ. ಸೊ ಅವ್ರು ಏನಂತಾರ, ಈಗ ನಮ್ದು ಇಳುವರಿ ಬರಾತಿಲ್ಲ ಅಂತೇಳಿ ಕಾರಣಗಳನ್ನ ಅವ್ರು ಹೇಳ್ತಾರೆ. ಕಾರಣಗಳು ಏನಿರ್ತಾವಪ್ಪ ಅಂತಂದ್ರೆ, ಪೋಷಕಾಂಶಗಳು ಕೊರತೆ ಏನಿರ್ತೈತಿ ಮಣ್ಣಿನಲ್ಲಿ ಅದನ್ನು ನಾವು ಮೊದಲು ಕಂಡ್ಕೋಬೇಕು. ಮೊದಲು ಮಣ್ಣಿನ ಅಂದ್ರೆ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು. ಸಾಯಿಲ್ ಟೆಸ್ಟ್ ಸಾಯಿಲ್ ಟೆಸ್ಟ್ನ ಯಾವ ರೀತಿ ಮಾಡೋದು ಅಂದ್ರೆ ಎಲ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ಈಗ ಸಾಯಿಲ್ ಟೆಸ್ಟ್ ಅಂದ್ರೆ ನೀವು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿಕೊಡ್ತಾರೆ. ಜೊತೆಗೆ ನಮ್ಮ ಕೃಷಿ ಇಲಾಖೆಯಲ್ಲೂ ಎಲ್ಲ ಒಂದು ಕಡೆನೂ ನಮ್ಮ ಮಣ್ಣು ಪರೀಕ್ಷೆ ಮಾಡ್ತಾರೆ. ಜೊತೆಗೆ ನಮ್ಮ ವಾಲ್ಮಿ ಏನು ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಧಾರವಾಡದಾಗೂ ನಾವು ರೈತರಿಗೆ ಮಣ್ಣು ಪರೀಕ್ಷೆ ಮಾಡಿಕೊಡ್ತೇವೆ. ಉದ್ದೇಶಿಷ್ಟೇ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ, ಯಾವತ್ತು ನಾವು ಸೋಯಾವರಿ ಇರ್ಬೋದು, ಕಡಲೆ ಇರ್ಬೋದು, ಕಬ್ಬು ಇರ್ಬೋದು, ಭತ್ತ ಇರ್ಬೋದು, ಅದರ ಜೀವನ ಚಕ್ರ ಮುಗಿಸ್ಬೇಕಾರ ಅದರ ಬುತ್ತಿ ಹುಟ್ಟಿದಾಗಿನಿಂದ ಕೊಯ್ಲಿಗೆ ಬರೀವರೆಗೂ ಸುಮಾರು 17 ಪೋಷಕಾಂಶಗಳು ಬೇಕು. ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್, ಈ ಟೈಪ್. ನಾವೇನು ಮಾಡ್ತೇವೆ, ಈ ಯೂರಿಯಾ ಕೊಟ್ಟರೆ 1 ಫರ್ಟಿಲೈಸರ್ ಸಾರಜನಕ, DAP ಕೊಟ್ಟರೆ 2 ಸಾರಜನಕ, ರಂಜಕ, ಕಾಂಪ್ಲೆಕ್ಸ್ 10, 26, 26, 17 ಇವನ್ ಕೊಟ್ಟರೆ 3 ಪೋಷಕಾಂಶ. ಉಳಿದ ಪೋಷಕಾಂಶಗಳನ್ನು ನಾವು ಖಾಲಿ ಮಾಡ್ತಾ ಇದ್ದೇವೆ. ಖಾಲಿ ಮಾಡೋದ್ರಿಂದ ರೋಗ ಹೆಚ್ಚಾಗ್ತಾ ಇದೆ, ಭತ್ತದ ಗಿಡದಲ್ಲಿ ಇಮ್ಯುನಿಟಿ ಬರ್ತಾ ಇಲ್ಲ. ಈ ಥರ ನಾವು ಖರ್ಚು ಹೆಚ್ಚಾಗುತ್ತೆ. ನಾವು ರೋಗ ನಿರ್ವಹಣೆ, ಪೀಡೆ ನಿರ್ವಹಣೆ ಖರ್ಚು ಹೆಚ್ಚಾಗಿ ಆದಾಯ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಅದಕ್ಕೆ ಇವತ್ತಿನ ದಿವಸ ಭತ್ತದೊಳಗೆ ಒಕ್ಕಲ್ತನದಾಗ ಲಾಭ ಇಲ್ಲ ಅಂತೇಳಿ ದಯವಿಟ್ಟು ಅಲ್ಲ. ನಮ್ಮ ಇವತ್ತಿನ ಕೃಷಿಯೊಳಗೆ ನಮ್ಮ ರೈತರ ಅನುಭವದ ಜೊತೆಗೆ ಹೊಸ ಹೊಸ ಮಣ್ಣು ಮತ್ತು ನೀರಿನ ತಾಂತ್ರಿಕತೆಗಳ ಜೊತೆಗೆ ಹೊಸ ನಮ್ಮ ತಳಿಗಳನ್ನು, ಪೀಡೆ ನಿರ್ವಹಣೆ ಇವನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಮಾತ್ರ ಇವತ್ತು ನಾವು ಲಾಭ ಪಡೆಯೋಕ್ಕೆ ಸಾಧ್ಯ. ಇದ್ರ ಜೊತೆಗೆ ಎಲ್ಲ ಏರಿಯಾದಾಗೂ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಬೇರೆ ರೈತ ನಮಗೆ ಆದಾಯ ಹೆಚ್ಚಾಗಬೇಕು, ರೈತನ ಒಂದು ಜೀವನ ಮಟ್ಟ ಹೆಚ್ಚಾಗಬೇಕಂತಂದರೆ ಕೃಷಿ ಜೊತೆಗೆ ಪಶುಗಳ ಆಧಾರಿತ ಒಕ್ಕಲ್ತನ ಬೇಕು, ಗಿಡಗಳ ಆಧಾರಿತ ಒಕ್ಕಲ್ತನ ಬೇಕು, ವ್ಯಾಲ್ಯೂ ಆಧಾರಿತ ವ್ಯಾಲ್ಯೂ ಎಡಿಷನ್ ಆಧಾರಿತ ಒಕ್ಕಲ್ತನ ಬೇಕು. ಇವು 3 ಮಾಡಿದಾಗ ಮಾತ್ರ ರೈತ ಲಾಭ ಆಗತ್ತೆ. ಇವತ್ತೆಲ್ಲೋ ಒಂದು ಕಡೆ ಪಶುಗಳ ಆಧಾರಿತ ಒಕ್ಕಲ್ತನ ಕಡಿಮೆ ಆಗಿದೆ, ಗಿಡಗಳ ಆಧಾರಿತ ಒಕ್ಕಲ್ತನ ಕಡಿಮೆ ಆಗಿದೆ. ಆ ದೃಷ್ಟಿಯಿಂದ ನಮಗೇನಾಗುತ್ತೆ ಅಂದರೆ ಅವನ್ನೆಲ್ಲ ಅದ್ರದ್ದೇನು ನಮ್ಮ ಬರ್ತಕ್ಕಂಥ ಸಗಣಿ ಗೊಬ್ಬರ ಇರ್ಬೋದು, ಅದು ನಮಗೆ ಬೆಳೆಗಳಿಗೆ ಯೂಸ್ ಆಗುತ್ತೆ. ಬೆಳೆಗಳ ಒಂದು ಬೆಳೆದಂಥ ಈ ಉಳಿಕೆಗಳು, ಭತ್ತದ ಹೊಟ್ಟು ಇರ್ಬೋದು, ಕಡ್ಲಿ ನಾವು ಶೇಂಗಾದ ಹೊಟ್ಟು ಇರ್ಬೋದು, ಎಲ್ಲ ಆ ಹೊಟ್ಟು ನಮ್ಮ ಪಶುಗಳಿಗೆ ದನ ಕರುಗಳಿಗೆ ಉಪಯೋಗ. ಒಂದಕ್ಕೊಂದು ಬಹಳ ಅದ್ಭುತ. ಇದು ಕೃಷಿ ಬಹಳ ಒಂದು ದೊಡ್ಡ ವಿಜ್ಞಾನ. ಇದನ್ನು ನಾವು ನಮಗೆ ಹೆಂಗೆ ಬೇಕು ಹಂಗೆ ಉಪಯೋಗ ಮಾಡೋದ್ರಿಂದ ಈ ಪರಿಸ್ಥಿತಿ ಮಣ್ಣು ಜವಳು ಕಡಿಮೆ ಖರ್ಚು ಖರ್ಚು ಹೆಚ್ಚಾಗೋದು, ರೋಗ ಕೀಡೆ ಹೆಚ್ಚಾಗೋದು ಇದೆಲ್ಲ ಆಗ್ತಾ ಇದೆ. ಇದನ್ನು ಅದ್ಭುತವಾಗಿ ವೈಜ್ಞಾನಿಕವಾಗಿ ನಿಮ್ಮ ಅನುಭವದ ಜೊತೆಗೆ ಪಶುಗಳ ಆಧಾರಿತ, ಗಿಡಗಳ ಆಧಾರಿತ ನಾವು ಮಾಡಿದ್ದೇ ಆದರೆ ಇದು ಲಾಭ ಆಗೇ ಆಗತ್ತೆ. ಈಗ ನಿರ್ದೇಶಕರು ಏನು ಹೇಳ್ತಾರಪ್ಪ ಅಂತಂದ್ರೆ, ಈಗ ನಾವು ಅವೈಜ್ಞಾನಿಕವಾಗಿ ಕೃಷಿಗಳನ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಹಿರಿಕರು ಬೆಳ್ಕೊಂಬಂದ್ರು, ಅವ್ರು ಬೆಳೆದಿದ್ದು ಅದ, ಸೊ ನಾನು ಅದನ್ನ ಬೆಳಿತೀನಿ, ಲಾಭ ಆಗ್ತೈತಿ ಎಲ್ಲ ಗೊತ್ತಿಲ್ಲ, ನಮ್ಮಪ್ಪ ಅದನ್ನ ಬೆಳಿತಿದ್ದ, ನಾನು ಅದನ್ನ ಬೆಳ್ಕೊಂತ ಹೋಗ್ತೀನಿ ಅಂದ್ರೆ ಲಾಭ ಇಲ್ಲ. ಸೊ ವೈಜ್ಞಾನಿಕವಾಗಿ ನೀವು ಸ್ವಲ್ಪ ವಿಚಾರ ಮಾಡ್ರಿ. ಮನೆ ಒಳಗೆ ಇರ್ತಾರೆ, ಎಜುಕೇಟೆಡ್ ಇರ್ತಾರೆ, ಅವ್ರ ಬಗ್ಗೆ ಅವ್ರಿಗೂ ಸ್ವಲ್ಪ ಒಂದು ಅವಕಾಶ ಕೊಡ್ರಿ. ಈ ರೀತಿ ನಾವು ತಿಳ್ಕೊಂಡ್ರೆ ಏನೈತಿ, ಈಗ ಒಂದು ಕೃಷಿ ವಿಜ್ಞಾನ ಸಂಸ್ಥೆ ಅಂತಂದ್ರೆ ಈಗ ಇಲ್ಲಿ ಬಂದ್ರೆ ನಿಮ್ಗೆ ರೈತರಿಗಾಗಿ ಇದ್ದಂಥದ್ದು. ಇದು ರೈತರೊಳಗೆ ಏನಾದರೂ ಬಂದು ಮಾಹಿತಿ ಕೇಳಿದಾಗ ಅವರು ಸರಿಯಾಗಿ ಮಾಹಿತಿ ಒದಗಿಸ್ಕೊಡ್ತಾರ. ಸೊ ಆ ಮಾಹಿತಿ ಮುಖಾಂತರ ನಿಮ್ಮ ಒಂದು ಅಪ್ಡೇಟ್ ಮಾಡ್ಕೊಂಡ್ರೆ, ಒಂದು ಫಾರ್ಮಿಂಗ್ ಒಳಗೆ ಅಪ್ಡೇಟ್ ಮಾಡ್ಕೊಂಡ್ರಿಂದ ಈಗ ಮಿಶ್ರ ಬೇಸಾಯ ಆಗಿರ್ಬೋದು, ಈಗ ಅವರೆಲ್ಲ ಹೇಳಿದ್ರು ಪಶುಗಳನ್ನ ಸಾಕೋದು, ಕುರಿಗಳನ್ನ ಸಾಕೋದು, ಅದನ್ನೆಲ್ಲ ಮಾಡೋದು ಅಂದ್ರೆ ಒಂದಕ್ಕೊಂದು ಜಾಯಿಂಟ್ ಇರ್ತೈತಿ. ನೀವು ಒಂದು ಬೆಳೆದು ಅದನ್ನ ಆಹಾರವಾಗಿ ಇನ್ನೊಂದಕ್ಕೆ ನೀಡಬಹುದು, ಒಂದಕ್ಕೊಂದು ಚೈನ್ ಲಿಂಕ್ ಇರ್ತೈತಿ. ಅದನ್ನು ಬಳಸ್ಕೊಂಡು ಕೃಷಿ ಮಾಡೋದ್ರಿಂದ ಬಹಳ ಯೂಸ್ ಐತೆ ಅಂತ ನಮ್ಮ ಗುರುಗಳು ಹೇಳಿದ್ರು. ಸರ್, ನೀವು ಈಗ ನಮ್ಮ ಯುವಕರು ನಮ್ಮಂತರ ಹೇಳ್ತೀನಿ ನಾನೀಗ, ಈಗ ನಾವು ಕೃಷಿಗೆ ಬರ್ಬೇಕಂದ್ರೆ ಇದ್ರೊಳಗೆ ಲಾಭ ಐತೆ ಅಂದ್ರೆ ಬಂದ್ರೆ ಯಾವ ರೀತಿ ಬಂದ್ರೆ ಒಂದು ಒಳ್ಳೇದಂತ? ಇದೊಂದು ಬಹಳ ಒಳ್ಳೆ ಪ್ರಶ್ನೆ. ಇವತ್ತಿನ ಪ್ರಚಲಿತ ಕೃಷಿಯಲ್ಲಿ ನಮ್ಮ ಯುವಕರು ಕೃಷಿಯಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಇದಕ್ಕೆ ಉದ್ದೇಶಿಷ್ಟೇ ನಾವು ಮಾಡ್ತಕ್ಕಂಥ ಕೃಷಿಯಲ್ಲಿ ನಮ್ಮ ಯುವಕರು ತಮ್ಮನ್ನು ತೊಡಗಿಸ್ಕೋಬೇಕು. ಒಂದನೇದ್ದು. ಎರಡನೇದ್ದು, ಇವತ್ತಿನ ದಿವಸ ನಾವು ಕೃಷಿ ಮಾಡ್ಬೇಕಂದ್ರೆ ಕಡಿಮೆ ಅಂದ್ರೂ ಒಂದು ವಾರದಲ್ಲಿ 2 ದಿವಸ ಬಿಟ್ಟರೆ 5 ದಿವಸ ನಾವು ಹೊಲಕ್ಕೆ ಮುಂಜಾನೆಯಿಂದ ಸಾಯಂಕಾಲ ಹೋಗ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಕೃಷಿ ಏನಾಗಿದೆ, 2 ಎಕರೆ ಇದ್ದರೂ ಲೇಬರ್ ಇಲ್ಲ ಅಂತಾರ, 4 ಎಕರೆ ಇದ್ದರೂ ಲೇಬರ್ ಇಲ್ಲ ಅಂತಾರ, 10 ಎಕರೆ ಇದ್ದರೂ ಲೇಬರ್ ಇಲ್ಲ ಅಂತಾರ. ಮತ್ತು ಯಾರು ಲೇಬರು? ಒಮ್ಮೆ ಈಗ ಒಂದು ಏನು ತಿಳ್ಕೊಂಡ್ರ, ನೌಕರಸ್ಥರಾದ್ರ ಅಂದ್ರೆ ಭಾಳ ಚಲೋ ಅಂತ ತಿಳ್ಕೊಂಡಾರ.
ನೌಕರಸ್ಥರಾದ್ರ ಭಾಳ ಅವ್ರದ್ದು ಅವ್ರದ್ದು ಸೇವೆ ಮುಗಿಮಟ ಭಾಳ ಅಂದ್ರೆ ಒಂದು ಮನೆ ಕಟ್ಟಿಸ್ತಾರೆ, ಭಾಳ ಒಂದು ಬೈಕ್ ತೊಗೊಂತಾರೆ, ಒಂದು ಏನೋ ತೊಗೊಂಡು ಜೀವನ ಮಟ್ಟ ಮಾಡ್ತಾರೆ. ಕೃಷಿಯಲ್ಲಿ ನಾವು ಒಂದು 3-4 ವರ್ಷ ಚೆನ್ನಾಗಿ ದುಡಿದಿದ್ದೆ ಆದರೆ 4 ವರ್ಷದಾಗ ಅವರಷ್ಟು ನಾವು ಬೆಳವಣಿಗೆ ಆಗ್ಬೋದು. ಉದ್ದೇಶಿಸ್ತೇ 5 ದಿವಸ ನಾವು ಇವತ್ತು ನೋಡ್ರಿ, ನೀವು ಇವತ್ತಿನ ದಿವಸ ಪ್ರಚಲಿತ ನಾವು ರೈತರ ಮಕ್ಕಳೇ ನಮ್ಮ ಊರಲ್ಲಿ ಯುವಕರು ಏನಾಗಿದ್ದಾರೆ ಅಂದ್ರೆ ಎಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಅದನ್ನು ಬಿಟ್ಟು ಇವರು ಎಷ್ಟು ಎಕರೆ ಹೊಲ ಅದಾವ ಹೇಳ್ರಿ ನೀವು? ಹಿಂದೆ 30 ವರ್ಷದಿಂದ ಇವ್ರ ಹೊಲ ಎಷ್ಟಿದ್ದು ಇವತ್ತು ಕಡಿಮೆ ಆಗಿದಾವ. ಅವತ್ತು 4 ಮಂದಿ ಇದ್ದಾರೆ, ಇವತ್ತು 25 ಮಂದಿ ಆಗ್ಯಾರ ಮನ್ಯಾಗ. ಒಂದು 4-5 ಜನ, ಒಂದು 2-3 ಜನ ನೌಕರಿ ಹೋಗ್ಯಾರ ಅಂದ್ರೆ ಉಳ್ಕಾದ್ರ ಅಲ್ಲೇ ಅದಾರ. ಮುಂಜಾನೆ ಎದ್ದು ನಾವು ದನಗಳ ಕುರಿಗಳು ಇವನ್ನೆಲ್ಲ ಪಶುಗಳನ್ನ ನಾವು ಅವಕ್ಕೆ ನಿರ್ವಹಣೆ ಮಾಡೋದು, ಅವಕ್ಕೆ ನೀರು ಕುಡಿಸೋದು, ಅವಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಎಲ್ಲ ತೆಗಿತೀವಿ. ಯಂತ್ರಜ್ಞಾನ ಉಪಯೋಗ ಮಾಡಬೇಕು. ನಮಗೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಉಪಯೋಗ ಮಾಡ್ಕೊಂಡು ಮೊದಲೇ ಒಕ್ಕಲ್ತನ ಮಾಡ್ಬೇಕು. ದಿವಸ 4-5 ದಿವಸ ನೀವು ಹೊಲಕ್ಕೆ ಹೋದ್ರು ಅಂದ್ರೆ ಕಳೆ ತೆಗಿಯೋಂಥ ಒಂದು ಸಾಲಲ್ಲ, ನೀರು ಹೊಡಿಯೋದು, ಎಣ್ಣೆ ಎಲ್ಲ ನಮ್ಮ ಕೃಷಿ ಕಾರ್ಯಕ್ರಮಗಳು ನಿಮ್ಮ ಹೊಲ ನಿಮಗೆ ಸಾಲಲ್ಲ. ಮತ್ತು ಬೇರೆದವ್ರ ಹೊಲ ಯಾರ್ದೈತೆ ಅಂತ ಕೇಳ್ತೀರಿ ನೀವು. ಇದು ಯಾವಾಗ ಬರುದಿಲ್ಲ ಅಲ್ಲಿವರೆಗೆ ನಮಗೆ ಯುವಕರಿಗೆ ಇವತ್ತಿನ ದಿವಸ ಇವತ್ತು ಕನ್ಯೆ ಕೊಡಕ್ಕೂ ಬರುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಎಲ್ಲೋ ಒಂದ್ ಕಡೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗೈತಿ. ನಮ್ಮ ಒಂದು ಮೈಗಳತನ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ರೈತನ ಮಗ ಇರೋದ್ರಿಂದ ನಾನು ಬಹಳಷ್ಟು ಕಾಳಜಿಯಿಂದ ಹೇಳ್ಬೇಕಾಗತ್ತೆ. ನಮ್ಮ ಮೈಗಳತನನೇ ಇವತ್ತಿನ ದಿವಸ ನಮಗೆ ಕನ್ಯೆ ಕೊಡೋಕ್ಕಾಗಿಲ್ಲ. ಯಾಕೆ ಗುರ್ತಾ? ನಾವು ಚೆನ್ನಾಗಿ ದುಡಿದ್ರೆ, ನಾವು ಇನ್ಕಮ್ ಚೆನ್ನಾಗಿ ತಳೆದ್ರೆ, ಒಳ್ಳೆ ಒಕ್ಕಲ್ತನ ಎಮ್ಮಿ ಕಾದು ಹೈನುಗಾರಿಕೆ ಮಾಡಿ, ಕಬ್ಬಿನ ಜೊತೆಗೆ ಅಂತರ್ ಬೆಳೆ ಮಾಡಿ, ಸೋಯಾಬೀನ್ ಬೆಳೆದು ದಿನ ನಾವು ಅಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲ ನಿಮ್ಮ ಇನ್ಕಮ್ ಚೆನ್ನಾಗಿತ್ತಂದ್ರೆ ಎಲ್ಲ ಕನ್ಯೆನೂ ನಮ್ಗೆ ಕೊಡ್ತಾರೆ. ಈಗೇನಾಗಿದೆ, ಹೆಣ್ಣು ಮಕ್ಕಳ ತಂದೆ ತಾಯಿಯರಿಗೆ ನಮ್ಮ ಮೇಲೆ ನಂಬಿಕೆ ಹೋಗ್ಬಿಟ್ಟೈತಿ. ಇವರು ತಮ್ಮದೇ ತಾವು ದುಡಿಯಲ್ಲ, ಈ ನಮೂನಿ 8 ಗಂಟೆಗೆ ಕೇಳ್ತಾರೆ ಇವರು. ಈ ತರ ಇವ್ರಿಗೆ ಏನೂ ಒಕ್ಕಲ್ತನ ಮಾಡಕ್ ಬರಲ್ಲ, ಅದಕ್ಕೆ ಇವ್ರಿಗೆ ಕೊಟ್ರೆ ನಮ್ಮ ಮಗಳ ಜೀವನದ ವಿಚಾರ ಮಾಡ್ತಾರೆ. ಆ ಉದ್ದೇಶದಿಂದ ಅದನ್ನ ನಾವು ಎಲ್ಲೋ ಒಂದ್ ಕಡೆ ನಾವು ಯುವಕರೆಲ್ಲರೂ ಕೂಡ ನಾವು ಆತ್ಮಾವಲೋಕನ ಮಾಡಿಕೊಂಡು ಚೆನ್ನಾಗಿ ನಾವು ಒಕ್ಕಲ್ತನ ಮಾಡಿದ್ದಾದ್ರೆ ಎಲ್ಲರೂ ಬರ್ತಾರೆ. ಇವತ್ತು ನಾಳೆ ಈಗೆಲ್ಲ ಮಹಾರಾಷ್ಟ್ರದ ಮಾಡ್ತಾ ಇದ್ದಾರೆ. ಈಗ 2 ಎಕರೆ ತೊಗರಿ, 2 ಎಕರೆ ದಾಳಿಂಬೆ, 2 ಎಕರೆ ಕಬ್ಬು, 6 ಎಕರೆ ಇದ್ದವ್ ಮೊದ್ಲಿಗೆ ಎಲ್ಲ ಕನ್ಯೆ ಕೊಡಕತ್ತಾರ. ನೌಕರಸ್ಥ ಕೊಡ್ತಾ ಇಲ್ಲ. ಅದು ನಮ್ಮ ಕರ್ನಾಟಕದಾಗೂ ಆಗುತ್ತೆ. ಬಟ್ ನಮ್ಮ ಕರ್ನಾಟಕ ಎಲ್ಲ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಪ್ರಯತ್ನ ನಮ್ಮ ನಾವು ಕೆಲಸ ಮಾಡಕ್ಕೆ ಇರ್ಬೇಕು. ಈ ಕೋಳಿ ಸಾಕಾಣಿಕೆ ಕೆಲಸ ಆದ್ಕೂಲೆ ದನಗಳ ಕೆಲಸ, 2 ಎತ್ತಿನ ತೊಗೊಂಡೋಗಿ ಹರಗೋನು, ಅದಕ್ಕೆ ಪೆಟ್ರೋಲ್ ಬೇಕು. ಕಸ ತೆಗೆದಿಲ್ಲ ಯಾರು, ಬೈಕ್ ತೊಗೊಂಡು ಹೋಗ್ತಾರೆ. ಯಾಕೆ ಬೈಕ್ ಬೇಕು? ಎಲ್ಲ ಖರ್ಚನ್ನ ಕಡಿಮೆ ಮಾಡ್ತಕ್ಕಂಥ ತಂತ್ರಜ್ಞಾನ ಬೇಕಂತ ನಾವು ಹೇಳ್ಕೊಡ್ತೇವೆ. ಅವ್ನು ಕಡಿಮೆ ಮಾಡಿ ಹೊಲಕ್ಕೆ ಹೋದ್ರೆ ಆ ಲೇಬರ್ ಯಾಕ್ರಿ ಈಗ ಏನಾಗ್ಬಿಟ್ಟೈತಿ, ಎಲ್ಲರೂ ಹಿಂಗಾಗಿದ್ದಕ್ಕೆ ಲೇಬರಿಗೆ ಡಿಮಾಂಡ್ ಬಂದೈತಿ. ಅದಕ್ಕೆ ಯಾವುದೇ ಘನ ಸರ್ಕಾರಗಳು, ನಮ್ಮ ಕರ್ನಾಟಕ ಸರ್ಕಾರ ಅಂತೂ ರೈತರಿಗೆ, ಯುವಕರಿಗೆ ಬಹಳಷ್ಟು ಸವಲತ್ತು ಕೊಡ್ತಾ ಇದೆ. ಆ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಕೃಷಿ ಡೆವಲಪ್ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ, ಆ ಸವಲತ್ತನ್ನು ಉಪಯೋಗಿಸ್ಕೊಂಡು ಎಲ್ಲರ ಕಟ್ಟಿ ಮೇಲೆ ಕುಂದಿರೋದು, ಚಹಾದ ಅಂಗಡಿಯಾಗ ಕುಂದಿರೋದು, ಇಲ್ಲೆಲ್ಲ ಮಾಡ್ತಾ ಇದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ಯಾಕಂದ್ರೆ ಕನ್ಯೆ ಕೊಡೋದಿಲ್ಲ ನಮಗೆ, ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕಾಗಲ್ಲ. ಅದ್ಭುತವಾಗಿ ಒಬ್ಬ ಪಾನ್ ಅಂಗಡಿ ಅವ ತಿಂಗಳಿಗೆ 80,000 ರೂಪಾಯಿ ಗಳಿಸ್ತಾನ. ನಮ್ಮ 4 ಎಕರೆ ಹೊಲ ಇದ್ದ ಎಲ್ಲ ನಾವ್ಯಾಕೆ ಗಳಿಸ್ಬಾರ್ದು? ಈ ಒಂದು ಸವಾಲು, ನಮ್ಮ ಚಾಲೆಂಜ್ ನಮ್ಮ ಯುವಕರಲ್ಲಿ ಬರ್ಬೇಕು. ಒಂದು ಕೊನೆಯದಾಗಿ ನಾ ಹೇಳೋದೇನಂದ್ರೆ, ಫಸ್ಟ್ ನಮ್ಮ ಯುವಕರು 5 ಗಂಟೆಗೆ ಹೇಳಕ್ಕೆ ಕಲಿಬೇಕ್ರಿ ಬೆಳಿಗ್ಗೆ. ಯಾಕಂದ್ರೆ 5 ಗಂಟೆಗೆ ಯಾರು ಹೇಳ್ತಾರಂದ್ರೆ, ಹಿಂದಿನ ದಿವಸ ನಾಳೆ ನಾನು ಹೊಲಕ್ಕೆ ಹೋಗ್ಬೇಕು, ನೀರು ಹಾಸ್ಬೇಕು, ಕಳೆ ತೆಗಿಬೇಕು, ಬಿತ್ತಬೇಕು ಅನ್ನೋ ಜವಾಬ್ದಾರಿ ಇತ್ತಂದ್ರೆ 5 ಗಂಟೆಗೆ ಕೇಳ್ತಾನ ನಾವು. 5 ಗಂಟೆ ಮೇಲೆ ಅರ್ಧ ತಾಸು ಲೇಟ್ ಆತಂದ್ರೆ ನಮ್ಮ ಒಕ್ಕಲ್ತನ ಖರ್ಚು ಹೆಚ್ಚಾತ. 1 ತಾಸು ಲೇಟ್ ಆದ್ರೆ ಇನ್ನೂ ಖರ್ಚಾಗತ್ತೆ. 8 ಗಂಟೆಗೆ ಎದ್ನಂದ್ರ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ 2 ಎಕರೆ ಹೊಲ ಮಾರೋದು ಬರ್ತದೆ. ಅಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಅದನ್ನ ನೋಡಿ ನಮ್ಮ ಯುವಕರಲ್ಲಿ ಒಂದು ಛಲ ಬರ್ಬೇಕಾಗೈತಿ. ಆ ಉದ್ದೇಶಕ್ಕೆ ನಾ ಇನ್ನು ಹೇಳಿದ್ದೇನೆ ಅಷ್ಟೇ. ಇಲ್ಲ, ಈಗ ಏನು ನಿರ್ದೇಶಕರು ಹೇಳಿದಾರ, ಭಾಳ ಅದ್ಭುತವಾಗಿ ಹೇಳಿದಾರೆ. ನಾವು ಕಂಡಂತೆ ಈಗ ಅವರು ಮೂಲತಃ ರೈತಾಪಿ ಕುಟುಂಬದವರಾಗಿರೋದ್ರಿಂದ ಏನು ಹೇಳ್ತಾರಪ್ಪ ಅಂತಂದ್ರೆ, ಈಗ ಮಾಮೂಲಿಯಾಗಿ ಎಲ್ಲರೂ ಹೇಳೋದು ಒಂದು ಲೇಬರ್ ಸಿಗಾತಿಲ್ಲ, ನಮ್ಮೂರಾಗ ಆಳು ಸಿಗಾತಿಲ್ಲ, ಖರ್ಚು ಹೆಚ್ಚಾಗತ್ತೈತಿ, ಆಳು ಡಿಮ್ಯಾಂಡ್ ಮಾಡತ್ತಾರ, ಆಳು ಸಿಗಾಗತ್ತಿಲ್ಲ ಅನ್ನೋದಕ್ಕಿಂತ ನಿಮಗೆ ನೀವು ಆಳಾಗ್ರಿ ಅಂತ ಹೇಳ್ತಾರೆ ಅವರು. ಭಾಳ ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಮನೆ ಕೆಲಸನ ನಾವು ಮಾಡ್ಕೊಂಡ್ರೆ ಉಳಿಯೋದು ಸ್ವಲ್ಪ,
ಅದನ್ನು ನಾವು ಮಾಡಿದರೆ ಆಳಿನ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ ಅವರು. ಈಗ ಭಾಳ ಅದ್ಭುತವಾಗಿ ಕೊನೆಯದಾಗ ಒಂದು ಮಾತು ಹೇಳಿದರು, ನಾವು ಬರ್ತಾ ಅಂದರೆ ನಾವು 5 ಗಂಟೆಗೆ ಎದ್ದಾಗ ಖರ್ಚು ಕಮ್ಮಿ ಇರ್ತೈತಿ, 6 ಗಂಟೆಗೆ ಎದ್ದಾಗ ಸ್ವಲ್ಪ ಖರ್ಚು ಹೆಚ್ಚಿಗೆ ಆಗ್ತೈತಿ, ಬರ್ತಾ 8 ಗಂಟೆಗೆ ಎದ್ದರಪ್ಪ ಅಂತಂದ್ರೆ 3-4 ವರ್ಷಕ್ಕೆ 1-2 ಎಕರೆ ಮಾರ್ಕೆಂದು ಹೊಂಟ ನಮ್ಮ ಯುವ ಪೀಳಿಗೆ ಅಂತ ಹೇಳ್ತಾರೆ ಅವರು. ಅಂದರೆ ಈಗ ಮಾಮೂಲಿಯಾಗಿ ಎಲ್ಲರೂ ಹೇಳ್ತೀರಿ ಅಂದರೆ ಯುವ ಪೀಳಿಗೆ ಬರಬೇಕು, ಎಜುಕೇಟೆಡ್ ಇರ್ತಾರ, ಒಂದು ವೈಜ್ಞಾನಿಕ ಕೃಷಿಯನ್ನು ಅವಲಂಬಿಸಬೇಕು, ಅದರೊಳಗೆ ಒಂದು ಲಾಭ ಗಳಿಸ್ಬೇಕಂತ ನೀವು ಭಾರಿ ಚೆನ್ನಾಗಿ ಹೇಳ್ತೀರಿ. ಅದ್ರ ಮುಖಾಂತರ ಏನಪ್ಪ ಅಂತಂದ್ರೆ ಬರೀ ಮಾತಿನೊಳಗೆ ಆಗೋದು ಬೇಡ, ಅದನ್ನು ಅಳವಡಿಸ್ಕೊಂಡ್ರಿ. ಅವ್ರು ಹೇಳಿದ್ದು ಭಾರಿ ಚೆನ್ನಾಗಿ ಹೇಳಿದರು, ಅದನ್ನು ಅಳವಡಿಸ್ಕೊಂಡ್ರಿ. ಯುವ ಪೀಳಿಗೆ ಏನೈತಿ ಅಳವಡಿಸ್ಕೊಂಡಾಗ ಮಾತ್ರ ಅದು ಕಾರ್ಯರೂಪಕ್ಕೆ ಬರ್ತೈತಿ. ಈಗ ನಾನು ಮಕ್ಕೊಂತೀನಿ, ಒಂದು 8 ಗಂಟೆ ಮಟ್ಟ ಮಕ್ಕೋತೀನಿ, 9 ಗಂಟೆ ಮಟ್ಟ ಮಕ್ಕೋತೀನಿ, ಬರೀ ಮೊಬೈಲ್ಗೆ ಅಡಿಕ್ಟ್ ಆಗ್ತಾನೆ ಅಂತಂದ್ರೆ ನನ್ನಿಂದ ಅದು ಸಾಧ್ಯ ಇಲ್ಲ. ಈಗ ನಮಗೆ ಕನ್ಯೆ ಕೊಡಾತಿಲ್ಲ ಅಂತ ಹೇಳಿದ್ರೆ, ಕನ್ಯೆ ಕೊಡಾತಿಲ್ಲ ಅಂತ ಎಲ್ಲತ್ರ ನೋಡ್ತೇವೆ ನಾವೀಗ. ರೈತರಿಗೆ ಕನ್ಯೆ ಸಿಗಾತಿಲ್ಲ, ಒಂದು ಹೆಣ್ಣು ಕೊಡಾತಿಲ್ಲ ಯಾರು ಅಂತೇಳಿ ಭಾಳ ಆತ್ಮಹತ್ಯೆಗಳನ್ನು ಕಂಡ್ವಿ ನಾವು. ಒಂದಿಷ್ಟು ಪತ್ರಗಳನ್ನು ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳಿಗೆ ಬರೆದಂಥ ಪತ್ರಗಳನ್ನು ಕಂಡ್ವಿ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನೀವು ನಿಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಒಂದು ಲಾಭ ಗಳಿಸ್ತೀರಿ, ಬಂದಂತರ ನೀವು ಚೆನ್ನಾಗಿ ನೋಡ್ಕೊಂತೀರಿ ಅನ್ನೋ ಒಂದು ನಂಬಿಕೆನ ಮೂಡಿಸಿದ್ರೆ ಅದ್ಭುತವಾಗಿ ಇವೇನು ಕಾರಣಗಳೇನದಾವು ಅವಕ್ಕೆಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇರ್ತೈತೆ ಅಂತ ಅವ್ರು ಹೇಳ್ತಾರೆ. ಇಷ್ಟು ತನಕ ಎಲ್ಲ ಒಂದು ಮಾಹಿತಿಯನ್ನ ನಮಗೆ ನೀಡಿದ್ದಕ್ಕಾಗಿ ಸರ್ ಧನ್ಯವಾದ. ಕೊನೆಯದಾಗಿ ಈ ಎಲ್ಲ ಇವತ್ತಿನ ದಿವಸ 15-20% ಜನ ಎಲ್ಲ ಊರಿಗೂ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹಿರಿಯರದಾರ, ತಂದೆ ತಾಯಿಯರದಾರ, ಅಜ್ಜಂದಿರದಾರ, ಅವರೆಲ್ಲ ಒಕ್ಕಲ್ತನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲ ಊಟ ಮಾಡಾಕತ್ತೇವೆ. ಇನ್ನೂ ಒಂದು ಬರುದಿನಮಾನಾಗ ಇನ್ನೂ ಒಂದು 5 ವರ್ಷ, 10 ವರ್ಷ, 15 ವರ್ಷ ಆದರೆ ಇದೇ ಥರ ನಮ್ಮ ಯುವಕರು ಕೃಷಿಯಲ್ಲಿ ತಾವು ತೊಡಗಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಮಾನಗಳು ಭಾಳ ಕಷ್ಟ ಅದ. ಈಗ 20% ಅವರು ಚೆನ್ನಾಗಿ ದುಡಿತಾರಂತ ನಾವೆಲ್ಲರೂ ಊಟ ಮಾಡಾಕತ್ತೇವೆ. ಹಂಗೆ ಯುವ ಪೀಳಿಗೆಯಲ್ಲಿ ಒಂದು ಅರಿವು ಬರ್ಬೇಕು. ನಾವು ಈ ಊರಾಗ ಹುಟ್ಟೇನಿ, ಈ ಊರಾಗ ಹುಟ್ಟಿದ ಮೇಲೆ ಏನಾರ ನಾವು ಸಾಧಿಸಿ ತೋರಿಸ್ಬೇಕು. ಈ ಮನುಷ್ಯ ಜೀವನ ನಮಗೆ ಕೊಟ್ಟಿದ್ದಾನೆ ದೇವರು, ಜೀವನದಾಗ ಸಾಧಿಸ್ಬೇಕು ಅನ್ನೋದು ಅವರಲ್ಲಿ ಛಲ ಬರುವವರೆಗೂ ಎಲ್ಲೋ ಒಂದು ಕಡೆ ಇದನ್ನು ನಾವು ಯಾವ ಸಪೋರ್ಟಿಂದನೂ ಇದನ್ನು ಮೋಸ್ಟ್ಲಿ ಸುಲಭವಾಗಿ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ನನ್ನ ಒಂದು ಒಪಿನಿಯನ್. ಓಕೆ ಸರ್, ಅಂದ್ರೆ ಈಗ ನೀವು ಯುವಕರಿಗಾಗಲಿ ಯಾರಿಗಾಗಲಿ ಬಂದವರಿಗೆ ಮಾಹಿತಿಗಳನ್ನ ಒದಗಿಸ್ಕೊಡ್ತಾರೆ ಅಂತೀರಿ, ಅವರು ಎಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಸಿಗ್ಬೋದು ಸರ್? ನಮ್ಮ ವಾಲ್ಮಿ ನಂಬರ್ ಇದೆ, ವಾಟರ್ ಆ್ಯಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ಕೂಡಿ ಇಂಥ ಕಾರ್ಯಕ್ರಮ ಬೇಕು ನಮ್ಗೆ ಇಂಥ ಫೋನ್ ಮಾಡಿದ್ರು ಹೇಳ್ತೇವೆ ನಾವು, ಅಥವಾ ಇನ್ನೂ ಹೊಸ ತಂತ್ರಜ್ಞಾನ ಬಗ್ಗೆ ಅವರು ಬರೀ ವಾಟ್ಸಪ್ ಮಾಡಿದ್ರು ಅದಕ್ಕೆ ಹೇಳಿಕೊಡ್ತೇವೆ. ಉದ್ದೇಶ ಇಷ್ಟೇ, ಅವರಲ್ಲಿ ಮನಸ್ಸು ಬರಬೇಕು, ಕೆಲಸ ಮಾಡಬೇಕು, ಹೊಲಕ್ಕೆ ಹೋಗ್ಬೇಕು, ದುಡಿಬೇಕು, ಆದಾಯ ತೆಗಿಬೇಕು, ಇಳುವರಿ ತೆಗಿಬೇಕು ಅನ್ನೋದು ಬಂದಾಗ ಮಾತ್ರ ಅವ್ನು ಸಕ್ಸಸ್ ಆಗ. ಎಲ್ಲ ನೋಡ್ತಾರೆ, ಅವರು ಪಿಕ್ಚರ್ನಾಗ ನೋಡ್ತಾರೆ, ಎಲ್ಲ ನೋಡ್ತಾರೆ. ಮಾತನಾಗ ಎಲ್ಲೋ ಭಾಳ ಶಾಣ್ಯರದಾರ ನಮ್ಮ ಯುವಕರು, ನಮ್ಮ ಭಾಳ ಅಚ್ಚುಕಟ್ಟು, ಭಾಳ ತಿಳುವಳಿಕೆ ಅದಾರ. ಆ ಒಂದು ಎಲ್ಲ ಜ್ಞಾನ ಬೇರೆ ಕಡೆ ಹೊಂಟೈತೆ. ಅದನ್ನ ಇಲ್ಲಿ ಹೇಳಕ್ ಬರೋದಿಲ್ಲ, ಹೇಳಿದ್ರು ಸರಿ ಅನ್ಸಂಗಿಲ್ಲ. ಯಾಕ್ರಿ ಅವು ಬೇರೆ ಚೀಟು ಗೀಟು ಅದಾವೆಲ್ಲ ಅವು ಹೊರಗೋಗ. ಏನು ನಾವು ಕೃಷಿಯ ಬಗ್ಗೆ ಒಂದು ಯುವಕರಲ್ಲಿ ಒಂದು ಕಾಳಜಿ ಇತ್ತು, ಅದ್ರ ಬಗ್ಗೆ ಅತ್ಯದ್ಭುತವಾಗಿ ಮಾಹಿತಿ ಕೊಡ್ತಾರೆ. ಏನು ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆಯ ನಿರ್ದೇಶಕರಿಗೆ ಒಂದು ತುಂಬುರದ ಧನ್ಯವಾದ ಹೇಳ್ತಾ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮಾಹಿತಿ ಕೊಟ್ರಿ, ಇದರಿಂದ ಸರ್ ಯೂಸ್ ಆಗ್ತೈತಿ, ನಮ್ಮ ಚಾನಲ್ ಮುಖಾಂತರ ನೋಡೋರು ಒಂದು ಯೂಸ್ ಮಾಡ್ಕೊಂತಾರೆ, ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಇದನ್ನ ಕೊಡ್ರಿ, ಕಾರ್ಡ್ ಏನಾರ ಇದ್ರೆ ಕೊಟ್ಟವ್ರಿ. ಕಾರ್ಡ್ ಏನಿಲ್ಲ ಸರ್, ನಮ್ದು ನೇಮ್ ಕೊಡ್ತೀವಿ ಸರ್ ಬೇಕಿದ್ರೆ ಯೂಟ್ಯೂಬ್ ಚಾನಲ್. ಇವತ್ತು ಮಣ್ಣಿನ ಬಗ್ಗೆ ತಿಳ್ಕೊಳ್ಳೋದು ಹೆಂಗೆ ಅವೆಲ್ಲ ಈ ನಮ್ಮ ರೈತರು ಬೆಳೆದಂತ ಅವೆಲ್ಲ ಬೆಳೆಗಳು. ಈಗ ಇದು ತೊಗರ್ಚಿಯಲ್ಲಿ ರಾಸಾಯನಿಕಗಳನ್ನ ಸಿಂಪರಣೆ ಪಡಿಸುವಲ್ಲಿ ಇದು ಬಹುಮುಖ್ಯ ಪಾತ್ರ ವಹಿಸ್ತೈತಿ ಡ್ರೋನು. ಇದು ಮಾರುತಿ ಡ್ರೋನ್ ಮೀನ್ಸ್ ನೀವು ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ಟೆಂಪರೇಚರ್ ಸೆಟ್ ಮಾಡ್ತೀರಿ. ಈಗ ಒಂದು ರೊಟ್ಟಿ ಬೇಕಂದ್ರೆ ಇಷ್ಟು ಟೆಂಪರೇಚರ್ ಅಂತಿದೆ, 300 ಡಿಗ್ರಿ ಟೆಂಪರೇಚರ್ ಬೇಕು. ಕೆಲವೊಂದಿಷ್ಟು ಬೆಳೆಗಳು ಹಾಳಾಗ್ತವೆ, ಭಾಳ ಅಂದ್ರೆ ಭಾಳ ರೈತರು ಲಾಭದಕ್ಕಿಂತ ಹೆಚ್ಚಿಗೆ ನಷ್ಟನ ಅನುಭವಿಸಿರ್ತಾರ.